पिताश्री शिवबाबा याद है ಮುರಳಿ ದಿನಾಂಕ 12/4/2024 मीठे बच्चे, बाप का प्यार तो सभी बच्चों से है, लेकिन जो बाबा की राय को फौरन मान लेते हैं उनकी कशिश होती है। गुणवान बच्चे प्यार खींचते हैं। ಮಧುರ ಮಕ್ಕಳೇ, ತಂದೆಯ ಪ್ರೀತಿಯು ಎಲ್ಲ ಮಕ್ಕಳ ಜೊತೆಯಲ್ಲಿ ಇದೆ. ಶಿವಬಾಬರ ಪ್ರೀತಿ ಯಾರಿಗಿದೆ? ಎಲ್ಲಾ ಮಕ್ಕಳ ಜೊತೆಯಲ್ಲಿದೆ. ಆದರೆ ಯಾರು ತಂದೆಯ ಸಲಹೆಗಳನ್ನು ತಕ್ಷಣ ಒಪ್ಪಿಕೊಳ್ಳುತ್ತಾರೋ ಅವರ ಆಕರ್ಷಣೆ ತಂದೆಗೆ ಆಗುತ್ತದೆ. ಗುಣವಂತ ಮಕ್ಕಳ ಪ್ರೀತಿಯು ಗುಣವಂತ ಮಕ್ಕಳು ಪ್ರೀತಿಯನ್ನು ಸ್ವೀಕಾರ ಮಾಡುತ್ತಾರೆ. ಗುಣವಂತ ಮಕ್ಕಳು ಪ್ರೀತಿಯನ್ನು ಸ್ವೀಕಾರ ಮಾಡುತ್ತಾರೆ. ಪ್ರಶ್ನೆ: बाप ने कौन सा कॉन्ट्रैक्ट उठाया है? ತಂದೆಯು ಯಾವ ಕಾಂಟ್ರಾಕ್ಟ್ ಅನ್ನು ತೆಗೆದುಕೊಂಡಿದ್ದಾರೆ? ಯಾವ ಗುತ್ತಿಗೆ ಬಾಬಾ ತಗೊಂಡಿದ್ದಾರೆ? ಯಾವ ಕಾಂಟ್ರಾಕ್ಟ್? ಬಾಬಾ ಉತ್ತರ ಹೇಳ್ತಾರೆ, ಎಲ್ಲರನ್ನೂ ಹೂಗಳನ್ನಾಗಿ ಮಾಡಿ ವಾಪಸ್ಸು ಕರೆದುಕೊಂಡು ಹೋಗುವಂತ ಗುತ್ತಿಗೆ ಅಥವಾ ಕಾಂಟ್ರಾಕ್ಟ್ ಒಬ್ಬ ತಂದೆಯದಾಗಿದೆ. ತಂದೆಯಂತ ಕಾಂಟ್ರಾಕ್ಟ್ ಜಗತ್ತಿನಲ್ಲಿ ಯಾರದ್ದೂ ಇಲ್ಲ. ಅವರೇ ಸರ್ವರ ಸದ್ಗತಿ ಮಾಡುವವರಾಗಿದ್ದಾರೆ. ತಂದೆಯು ಸೇವೆ ಇಲ್ಲದೆ ಇರಲು ಸಾಧ್ಯವಿಲ್ಲ. ತಂದೆಯು ಸೇವೆ ಇಲ್ಲದೆ ಇರಲು ಸಾಧ್ಯ ಇಲ್ಲ. ಹಾಗೆ ಮಕ್ಕಳು ಕೂಡ ಸೇವೆಯ ಪ್ರಮಾಣವನ್ನು ಕೊಡಬೇಕು. ಸೇವೆಯ ಪ್ರಮಾಣವನ್ನು, ಸೇವೆಯ ಸಾಕ್ಷಿಯನ್ನು ಕೊಡಬೇಕು. ಕೇಳಿಯೂ ಕೇಳದಂತೆ ಇದ್ದು ಬಿಡಬಾರದು. ಕೇಳಿಯೂ ಕೇಳದಂತೆ ಇದ್ದು ಬಿಡಬಾರದು. ओम शांति। रूहानी बाप रूहानी बच्चों को समझाते हैं, बच्चे अपने को आत्मा समझकर बैठो. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ತಮ್ಮನ್ನ ತಾವು ಆತ್ಮ ಅಂತ ಹೇಳಿ ತಿಳ್ಕೊಂಡು ಕುತ್ಕೊಳ್ಳಿ. एक बाप ही समझाते हैं और कोई मनुष्य किसको समझा नहीं सकते. ಇದನ್ನು ಒಬ್ಬ ತಂದೆ ಮಾತ್ರ ತಿಳಿಸಿಕೊಡುತ್ತಾರೆ, ಬೇರೆ ಯಾವುದೇ ಮನುಷ್ಯರು ಯಾರಿಗೂ ತಿಳಿಸಿಕೊಡಲು ಸಾಧ್ಯವಿಲ್ಲ. ತಮ್ಮನ್ನು ತಾವು ಆತ್ಮ ಅಂತ ಹೇಳಿ ತಿಳ್ಕೊಳ್ಳಿ,
ಬಾಬಾ ಹೇಳ್ತಾರೆ ಈ ಮಾತನ್ನ ಬಾಬಾ ಪ್ರತಿ 5,000 ವರ್ಷದ ನಂತರ ಬಂದು ನಾವು ಮಕ್ಕಳಿಗೆ ಕಲಿಸಿಕೊಡ್ತಾರೆ. ಇದು ಕೂಡ ನೀವು ಮಕ್ಕಳಿಗೆ ಗೊತ್ತಿದೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ ಅಂದ್ರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. तुम बच्चों को यह याद रहे कि हम पुरुषोत्तम संगम युग पर हैं, यह भी मन मनाभो ही है. ನೀವು ಮಕ್ಕಳಿಗೆ ಇದು ನೆನಪಿರ್ಲಿ, ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ. ಬಾಬಾ ಹೇಳ್ತಾ ಇದ್ರೆ ಈ ರೀತಿ ನೆನಪಿದ್ರು ಕೂಡ ಅದು ಕೂಡ ಏನಾಗಿದೆ, ಮನ್ಮನಾಭವ ಆಗಿದೆ. ಬಾಬಾ कहते मुझे याद करो क्योंकि अब वापिस जाना है. ತಂದೆ ಹೇಳ್ತಾರೆ ಮಕ್ಕಳೇ ನೀವು ನನ್ನ ನೆನಪು ಮಾಡ್ರಿ, ಯಾಕೆಂತಂದ್ರೆ ಈಗ ವಾಪಸ್ಸು ಹೋಗ್ಬೇಕಾಗಿದೆ. 84 ಜನ್ಮ ಅಬು ಪೂರೇ ಹುಯೆ, ವಾಪಸ್ ಹೋಗ್ಬೇಕಾಗಿದೆ. ಯಾಕೆಂದ್ರೆ 84 ಜನ್ಮ ಏನಾಯ್ತು, ಇವಾಗ ನಮ್ಮದು ಪೂರ್ಣ ಆಯ್ತು. ಅಬ ಸತೋ ಪ್ರಧಾನ್ ಬನ್ ವಾಪಿಸ್ ಜಾನ ಹೈ, ಈಗ ಸತೋ ಪ್ರಧಾನ ಆಗಿ ನಾವು ವಾಪಸ್ಸು ಹೋಗಬೇಕಾಗಿದೆ. कोई तो बिल्कुल याद ही नहीं करते. ಕೆಲವರಂತೂ ಏನ್ ಮಾಡೋದಿಲ್ಲಂತೆ, ಸ್ವಲ್ಪನೂ ನೆನಪೇ ಮಾಡೋದಿಲ್ಲ ಅಂತಾರೆ ಬಾಬಾ. ಬಾಪ तो हर एक पुरुषार्थ को अच्छी ರೀತಿ जानते हैं. ಬಾಬಾ ಅಂತೂ ಎಲ್ಲರ ಪುರುಷಾರ್ಥವನ್ನ ಬಹಳ ಚೆನ್ನಾಗಿ ತಿಳಿದಿದ್ದಾರೆ. ಬಾಬರ್ಗೆಲ್ಲರ ಪುರುಷಾರ್ಥ ಗೊತ್ತು, ಯಾರ್ಯಾರು ಹೇಗೆ ಪುರುಷಾರ್ಥ ಮಾಡ್ತಾರೆ. उसमें भी खास यहाँ है अथवा बाहर में है. बाबा जानते भल यहाँ बैठ देखता हूँ, परंतु मीठे मीठे जो सर्विसेबल बच्चे हैं याद उनको करता. ಬಾಬಾರವ್ರ ಗೊತ್ತಿದೆ. ಬಾಬಾರವ್ರ ಜೊತೆಯಲ್ಲಿರುವಂತ ಮಧುಬಂದಲ್ಲಿ ಬಾಬಾರ ಜೊತೆಗಿರೋರು ಇರ್ಬೋದು, ಹೊರಗಡೆ ಇರಬಹುದು, ಎಲ್ಲರ ಬಗ್ಗೆನೂ ಎಲ್ಲರ ಪುರುಷಾರ್ಥದ ಬಗ್ಗೆ ಬಾಬಾರವ್ರಿಗೆ ಗೊತ್ತಿದೆ. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾರವ್ರಿಗೆ ಎಲ್ಲರೂ ನೆನಪಿರ್ತಾರೆ, ಎಲ್ಲರನ್ನು ನೋಡ್ತಾರೆ ಬಾಬಾ. ಆದ್ರೆ ಯಾರು ಮಧುರಾತಿ ಮಧುರ ಸೇವಾಧಾರಿ ಮಕ್ಕಳಿದ್ದಾರೋ ಅವರನ್ನ ನಾನು ನೆನಪು ಮಾಡ್ತೇನೆ ಅಂತಾರೆ ಬಾಬಾ. ದೇಖ್ತಾ ಬಿ ಉನ್ಕೋ, ಮತ್ತೆ ಬಾಬಾ ನೋಡೋದು ಕೂಡ ಅವರನ್ನೇ. ಯಾರನ್ನ? ಯಾರು ಒಳ್ಳೊಳ್ಳೆ ಸೇವಾಧಾರಿ ಮಕ್ಕಳಿದ್ದಾರೆ. ಯ ಕಿಸ್ ಪ್ರಕಾರ ಕಾ ಫೂಲ್ ಹೇ, ಇನ್ಮೆ ಕ್ಯಾ ಕ್ಯಾ ಗುಣ ಹೇ, ಇವ್ರು ಯಾವ ಪ್ರಕಾರದ ಹೂ, ಇವರಲ್ಲಿ ಯಾವ್ಯಾವ ಗುಣಗಳಿದ್ದಾವೆ, ಬಾಬಾ ಈ ರೀತಿ ನೋಡ್ತಾರೆ. कोई तो ऐसे भी है जिनमें कोई गुण नहीं है. ಬಾಬಾ ಹತ್ರ ಕೆಲವರು ಈ ತರದವರಿದ್ದಾರೆ, ಅವರಲ್ಲಿ ಯಾವುದೇ ಏನಿಲ್ಲ, ಗುಣ ಇಲ್ಲ. अब ऐसे को बाबा देख क्या करेंगे. ಗುಣ ಇಲ್ಲದೆ ಇರೋರ್ನ ಬಾಬಾ ನೋಡಿ ಏನ್ ಮಾಡ್ತಾರೆ? ಬಾಬಾ ಗುಣ ಇರೋರನ್ನೇ ನೋಡ್ತಾರೆ ಅಲ್ವಾ. ಬಾಬಾ ಹೇಳ್ತಾರೆ ಪಾಪ ತೋ ಚುಂಬಕ ಪ್ಯೂರ್ ಆತ್ಮ ಹೇ. ಬಾಬಾ ಯಾರು? ಮ್ಯಾಗ್ನೆಟ್, ಪವಿತ್ರ ಆತ್ಮ. ತೋ ಜರೂರ್ ಕಶಿಶ್ ಕರೆಂಗೆ. ಹಾಗಾಗಿ ಬಾಬಾ ಅವಶ್ಯವಾಗಿ ಆಕರ್ಷಣೆ ಮಾಡ್ತಾರೆ. बाबा परंतु बाबा अंदर में जानते बाप और सारा पोता मेल बताते हैं कि बताते हैं तो बच्चे भी बताए. ನೋಡಿ ಬಾಬರವರಿಗೆ ಎಲ್ಲರ ಪುರುಷಾರ್ಥ ಗೊತ್ತು. ಬಾಪ್ ಅಪನ ಸಾರಾ ಪೋತಾ ಮೇಲ್ ಬತಾತೆ. ನೋಡಿ ಬಾಬಾ ತಮ್ಮ ಎಲ್ಲ ಲೆಕ್ಕ ಹೇಳಿದ್ರು ತಾನೆ, ಹೇಳ್ತಾರೆ ತಾನೆ. ಬಾಬಾ ತನ್ನ ಸಮಾಚಾರ ಎಲ್ಲ ಹೇಳ್ತಾರೆ ತಾನೆ. ಹಾಗೆ ಮಕ್ಕಳು ಏನ್ ಮಾಡ್ಬೇಕು, ಬಾಬರವ್ರಿಗೆ ಎಲ್ಲವನ್ನು ತಿಳಿಸ್ಬೇಕು. बाप बतलाते हैं हम तुमको विश्व का मालिक बनाने आए हैं. ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ನಿಮ್ಮನ್ನ ವಿಶ್ವದ ಮಾಲೀಕ ಮಾಡ್ಲಿಕ್ಕೆ ಬಂದಿದ್ದೇನೆ. ಫಿರ್ ಜೋ ಜೈಸಾ ಪುರುಷಾರ್ಥ ಕರೆ. ಆದ್ರೆ ಯಾರು ಹೆಂಗ್ ಪುರುಷಾರ್ಥ ಮಾಡ್ತಾರೆ ಆ ತರ ಚೆನ್ನಾಗ್ ಪುರುಷಾರ್ಥ ಮಾಡಿದವ್ರು ವಿಶ್ವದ ಮಾಲೀಕ, ಕಡಿಮೆ ಮಾಡಿದವರು ಕಡಿಮೆ ಪದವಿ. ಪುರುಷಾರ್ಥ ಜೋ ಬಿ ಕರ್ತೆ ವಹ ಬಿ ಪತಾ ಹೋನಾ ಚಾಹಿಯೆ. ಮತ್ತೆ ನೀವೇನ್ ಪುರುಷಾರ್ಥ ಮಾಡ್ತಿರೋ ಅದೆಲ್ಲವೂ ನನಗೆ ಗೊತ್ತಿರ್ಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಲಿಖತೆ ಸಭಿ ಕಾ ಆಕ್ಯುಪೇಶನ್ ಲಿಖಕರ್ ಭೇಜೋ. ನೀವೇನೇನ್ ಕರ್ತವ್ಯ ಮಾಡ್ತೀರಿ ಅದನ್ನು ಕೂಡ ಬರೆದು ಕಳಿಸಿ. ಅಥವಾ ಉನ್ಸೆ ಲಿಖವಾಕರ್ ಭೇಜೋ. ಅಥವಾ ಏನ್ ಮಾಡ್ಬೇಕು, ಯಾರಿಗೆ ಬರೀಲಿಕ್ಕೆ ಬರುತ್ತೆ ಅಥವಾ ನಿಮಿತ್ತರು ಬರೆದು ಕಳಿಸ್ರಿ. ಯಾರ್ಯಾರು ಏನೇನ್ ಕೆಲಸ ಉದ್ಯೋಗ ಮಾಡ್ತಾರೆ, ಏನೇನ್ ಸೇವೆ ಮಾಡ್ತಾರೆ, ಏನೇನ್ ಪುರುಷಾರ್ಥ ಮಾಡ್ತಾರೆ. जो चुस्त समझदार ब्राह्मणियां होती है वह सब लिखवा भेजती है. क्या धंधा करते हैं, कितनी आमदनी है. ಬಾಬಾ ಹೇಳ್ತಾ ಇದ್ದಾರೆ ಬ್ರಾಹ್ಮಣಿಯರು ಎಲ್ಲವನ್ನ ಬರೆದು
ಕಳಿಸ್ಬೇಕಂತಾರೆ ಬಾಬಾ, ಯಾರ್ಯಾರು ಏನೇನು ಉದ್ಯೋಗ ಮಾಡ್ತಾರೆ, ಯಾರ್ಯಾರ ಸಂಪಾದನೆ ಎಷ್ಟಿದೆ. ಬಾಪ್ ಅಪನ ಸಬ್ ಕುಚ್ ಬದಲಾತೆ. ಯಾವ ರೀತಿ ಬಾಬಾ ಎಲ್ಲವನ್ನ ತಿಳಿಸ್ತಾರೆ ತಾನೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಬಾಬಾ ತಿಳಿಸ್ತಾರೆ. ಸಬ್ಕಿ ಅವಸ್ಥಾ ಕೋ ಜಾನ್ತೆ ಹೇ. ಮತ್ತು ಬಾಬಾರವರಿಗೆ ಎಲ್ಲರ ಸ್ಥಿತಿಯ ಬಗ್ಗೆ, ಎಲ್ಲರ ಅವಸ್ಥೆಯ ಬಗ್ಗೆ ಕೂಡ ಗೊತ್ತಿದೆ. ಕಿಸಮ್ ಕಿಸಮ್ ಕೆ ವೆರೈಟಿ ಫೂಲ್ ಹೇನಾ. ಬಾಬಾರವ್ರ ಮಕ್ಕಳನ್ನ ನೋಡಿ ಏನ್ ಹೇಳ್ತಾರೆ, ಮಕ್ಕಳು ಹೇಗಿದ್ದಾರಂತೆ, ವೆರೈಟಿ ವೆರೈಟಿ. ಏಕ್ ಏಕ್ ಫೂಲ್ ದಿಖಾಕರ್. ಬಾಬಾ ಯಾವಾಗ್ಲೂ ಕ್ಲಾಸ್ ಮಾಡ್ಲಿಕ್ಕೆ ಬರುವಾಗ ಗಾರ್ಡನ್ ಅಲ್ಲಿ ಬೆಳೆದಿರುವಂತೆಲ್ಲ ವೆರೈಟಿ ವೆರೈಟಿ ಹೂಗಳನ್ನ ಆರಿಸ್ಕೊಂಡು ಬರ್ತಿದ್ರು. ಒಂದೊಂದು ಹೂಗಳನ್ನು ತೋರಿಸಿ ಬಾಬಾ ಹೇಳಿದ್ರಂತೆ, ಕೈಸಾ ರಾಯಲ್ ಫೂಲ್ ಹೇ. ನೋಡಿ ಇವೆಲ್ಲ ಹೂಗಳೇನಿದಾವೆ, ಎಷ್ಟು ರಾಯಲ್ ಇದ್ದಾವೆ, ಎಷ್ಟು ಚೆನ್ನಾಗಿದ್ದಾವೆ. अभी ऐसी खुशबू है, फिर जब सारा खिल जाएगा तो फर्स्ट क्लास शोभा हो जाएगी. ಬಾಬಾ ಹೇಳ್ತಾರೆ, ಈ ಹೂಗಳಿಗೆ ಎಷ್ಟು ಸುಗಂಧ ಇದೆ. ಯಾವಾಗ ಈ ಹೂ ಪೂರ್ಣ ಅರಳುತ್ತಲ್ಲ, ಅವಾಗ ಆ ಹೂ ಫಸ್ಟ್ ಕ್ಲಾಸ್ ಶೋಭೆಯನ್ನ ಕೂಡ ಕೊಡುತ್ತೆ. ತುಂಬಿ ಇನ್ ಲಕ್ಷ್ಮೀ ನಾರಾಯಣ್ ಜೈಸಾ ಲಾಯಕ್ ಬನ್ ಜಾಯಂಗೆ. ನೀವು ಮಕ್ಕಳು ಕೂಡ ಏನಾಗ್ತೀರಿ, ಲಕ್ಷ್ಮೀ ನಾರಾಯಣರ ಹಾಗೆ ಯೋಗ್ಯ ಆಗ್ತೀರಿ. तो बाप देखते रहते, ऐसे नहीं कि सबको सर्च लाइट देते. ಹೀಗಲ್ಲ, ಬಾಬಾ ನೋಡ್ತಾ ಇರ್ತಾರೆ. ಹೀಗಲ್ಲ, ಎಲ್ಲರಿಗೂ ಬಾಬಾ ಸರ್ಚ್ ಲೈಟ್ ಕೊಡ್ತಾರೆ. ಬಾಬಾ ನೋಡ್ತಾ ಇರ್ತಾರೆ ಅಂದ್ರೆ ಎಲ್ರಿಗೂ ಬಾಬಾ ಸರ್ಚ್ ಲೈಟ್ ಕೊಡ್ತಿರ್ತಾರೆ ಅಲ್ಲ. ಜೋ ಜೈಸಾ ಹೇ ವೈಸಾ ಕಶಿಶ್ ಕರೇಗ. ನೋಡಿ, ನಾವು ಬಾಬಾರವ್ರನ್ನ ಏನ್ ಮಾಡ್ಬೇಕಂತೆ, ಅಟ್ರಾಕ್ಟ್ ಮಾಡ್ಬೇಕು. ಅವಾಗ ಬಾಬಾ ನಮ್ಮ ಹತ್ರ ನೋಡ್ತಾರೆ, ನಮಗೆ ಆಕರ್ಷಣೆ ಆಗತ್ತೆ ಬಾಬಾರ್ದು. ನಾವು ಬಾಬಾವ್ರನ್ನ ನೆನಪು ಮಾಡಿದಾಗ ಬಾಬಾರವ್ರಿಗೆ ನಮ್ ಕಡೆಗೆ ಆಕರ್ಷಣೆ ಆಗತ್ತೆ. ಅವಾಗ ಬಾಬಾ ಏನ್ ಮಾಡ್ತಾರೆ, ನಮಗೆ ಸರ್ಚ್ ಲೈಟ್ ಕೊಡ್ತಾರೆ. ಇದೊಂದು ವಿಶೇಷ ಪಾಯಿಂಟ್ ಇವತ್ತು ನೆನಪಲ್ಲಿ ಇಟ್ಕೊಳ್ರಿ. ಪುಸ್ತಕದಲ್ಲೂ ಅಂಡರ್ಲೈನ್ ಮಾಡ್ಕೊಳ್ರಿ, ಬುದ್ಧಿಯಲ್ಲೂ ಕೂಡ ಡಬಲ್ ಅಂಡರ್ಲೈನ್ ಮಾಡ್ಕೊಳ್ರಿ. ಬಾಬಾ ಎಲ್ಲರಿಗೂ ಸರ್ಚ್ ಲೈಟ್ ಕೊಡಲ್ಲ, ಕೆಲವ್ರಿಗಷ್ಟೇ ಕೊಡ್ತಾರೆ. ಯಾರಿಗೆ? ಬಾಬಾ ಅವ್ರನ್ನ ಯಾರು ಅಟ್ರಾಕ್ಟ್ ಮಾಡ್ತಾರೆ, ಆಕರ್ಷಣೆ ಮಾಡ್ತಾರೆ. ಅಂದ್ರೆ ಆಕರ್ಷಣೆ ಹೆಂಗಾಗ್ತದೆ ಬಾಬಾ ಅವ್ರಿಗೆ? ಬಾಬಾ ಇವತ್ತು ಹೇಳಿದ್ರು, ಬಾಬಾ ನೆನಪು ಮತ್ತು ಯಾರು ಒಳ್ಳೊಳ್ಳೆ ಸೇವೆ ಮಾಡ್ತಾರಂತ ಮಕ್ಕಳು ಬಾಬಾ ಅವ್ರಿಗೆ ಆಕರ್ಷಣೆ ಆಗ್ತಾರೆ. ಅಂತ ಮಕ್ಕಳಿಗೆ ಬಾಬಾ ಸರ್ಚ್ ಲೈಟ್ ಅನ್ನ ಕೊಡ್ತಾರೆ. ಜಿನ್ಮೆ ಕೋಯಿ ಗುಣ ನಹಿ ಕ್ಯಾ ಕಶಿಶ್ ಕರೆಂಗೆ. ಯಾರಲ್ಲಿ ಯಾವುದೇ ಗುಣ ಇಲ್ಲ, ಯೋಗನೂ ಮಾಡಲ್ಲ, ಸೇವೆನೂ ಮಾಡಲ್ಲ, ಅಂತವ್ರು ಏನ್ ಅಟ್ರಾಕ್ಟ್ ಮಾಡ್ತಾರೆ ಬಾಬಾರವ್ರಿಗೆ? ऐसे वहां चलकर पाई पैसे का पद पाएंगे. ಯಾರು ಯೋಗ ಮಾಡಲ್ಲ, ಸೇವೆ ಮಾಡಲ್ಲ, ಯಾವುದೇ ಪುರುಷಾರ್ಥ ಮಾಡಲ್ಲ, ಅವ್ರು ಹೋಗಿ ಒಂದ್ ನಯಾ ಪೈಸೆ ಪದವಿಯನ್ನ ಪಡೆದುಕೊಳ್ತಾರೆ. ಬಾಬಾ ಹರೇಕ ಕೆ ಗುಣೋं को देखते हैं और प्यार भी करते हैं. ಬಾಬಾರವರು ಪ್ರತಿಯೊಬ್ಬರ ಗುಣವನ್ನು ನೋಡ್ತಾರೆ ಮತ್ತು ಪ್ರೀತಿ ಕೂಡ ಮಾಡ್ತಾರೆ. ಪ್ಯಾರ್ ಮೇ ನಯನ ಗೀಲೆ ಹೋ ಜಾತೆ ಹೈ. ನೋಡಿ, ಬಾಬಾರವರು ಪ್ರತಿಯೊಬ್ಬರ ಗುಣ ನೋಡ್ತಾರಂತೆ. ಅವಗುಣ ಅಂತೂ ಬಾಬಾ ನೋಡೋದೇ ಇಲ್ಲ. ಬಾಬಾ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ಪ್ರೀತಿ ಎಷ್ಟು ಮಾಡ್ತಾರೆ ಬಾಬಾ ಅಂದ್ರೆ, ಬಾಬಾರವ್ರಿಗೆ ಪ್ರೀತಿಯಿಂದ ಕಣ್ಣಲ್ಲಿ ಕಣ್ಣೀರ್ ಕೂಡ, ಆನಂದ ಬಾಷ್ಪ ಕೂಡ ಬರುತ್ತಂತೆ. ಸರ್ವಿಸೇಬಲ್ ಕಿತ್ನಾ ಸರ್ವಿಸ್ ಕರ್ತೆ. ಬಾಬಾರ್ಗ ಅನ್ಸುತ್ತೆ, ಈ ಸೇವಾಧಾರಿ ಮಕ್ಕಳು ಎಷ್ಟು ಸೇವೆನ ಮಾಡ್ತಾರೆ. ಇವರು ಸೇವೆ ಮಾಡದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೇವೆ ಮಾಡಿದ್ರೆ ಇವರು ಆರಾಮ್ ಇರ್ತಾರೆ ಅಂತ. ಕೋಯಿ ತೋ ಸರ್ವಿಸ್ ಕರ್ನಾ ಜಾನ್ತೆ ಹಿ ನಹಿ. ಕೆಲವ್ರಿಗಂತೂ ಸೇವೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಯೋಗಮೇ ಬೈಠತೆ ನಹಿ. ಯೋಗದಲ್ಲಿ ಕುತ್ಕೊಳ್ಳೋದಿಲ್ಲ. ಜ್ಞಾನಕ್ಕೆ ಧಾರಣೆ, ಜ್ಞಾನದ ಧಾರಣೆ ಇಲ್ಲ, ಯೋಗ ಇಲ್ಲ, ಸೇವೆ ಇಲ್ಲ, ಏನೂ ಇಲ್ಲ ಕೆಲವರದು. ಬಾಬಾ ಸಮಜ್ತೆ ಯಾ ಕ್ಯಾ ಪದ ಪಾಯಂಗೆ. ಬಾಬಾನು ತಿಳ್ಕೊಳ್ತಾರೆ, ಇವ್ರೆಂತ ಪದವಿ ಪಡ್ಕೋಬಹುದು. ಕೋಯಿ ಬಿ ಛಿಪ ನೈ ಸಕ್ತೆ. ನೋಡಿ, ಬಾಬಾರವರಿಂದ, ಬಾಬಾರ ದೃಷ್ಟಿಯಿಂದ ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಪುರುಷಾರ್ಥ ಬಾಬಾರ ಮುಂದೆ ಪ್ರತ್ಯಕ್ಷ ಆಗತ್ತೆ. बच्चे जो सालिम बुद्धिवान हैं, सेंटर संभालते हैं,
उनको एक एक का पोता मेल भेजना चाहिए. ನೋಡಿ ಬಾಬಾ ಹೇಳ್ತಾ ಇದ್ರೆ ಸೆಂಟರ್ನ ಸಂಭಾಲನೆ ಮಾಡುವಂತವ್ರು ಒಬ್ಬೊಬ್ಬರದು ಏನ್ ಮಾಡ್ಬೇಕು, ಪೋತಾ ಮೇಲನ್ನ ಲೆಕ್ಕಾಚಾರವನ್ನ ಕಳಿಸ್ಬೇಕು. तो बाबा समझे कि कहाँ तक पुरुषार्थी है. ಬಾಬಾ ಅವ್ರಿಗೂ ಗೊತ್ತಾಗ್ಬೇಕು ಎಷ್ಟರ ಮಟ್ಟಿಗೆ ಇವರು ಪುರುಷಾರ್ಥವನ್ನ ಮಾಡ್ತಿದ್ದಾರೆ. ಬಾಬಾ ತೋ ಜ್ಞಾನ ಸಾಗರ್ ಹೇ. ಬಾಬಾ ಯಾರು? ಜ್ಞಾನ ಸಾಗರ. ಮಕ್ಕಳಿಗೆ ಬಾಬಾ ಜ್ಞಾನವನ್ನ ಕೊಡ್ತಾರೆ. कोई कितना ज्ञान उठाते गुणवान बनते वह झट मालूम पड़ जाता है. ಕೆಲವರು ಎಷ್ಟು ಜ್ಞಾನವನ್ನ ತೆಗೆದುಕೊಳ್ತಾರೆ, ಗುಣವಂತರಾಗ್ತಾರೆ ಎಷ್ಟು. ಬಾಬಾ ಹೇಳ್ತಾ ಇದ್ರೆ ಇವೆಲ್ಲ ಬಾಬಾರವ್ರಿಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ. ಬಾಬಾ ಕಾ ಪ್ಯಾರ್, ಬಾಬಾ ಅವ್ರ ಪ್ರೀತಿ ಯಾರ ಕಡೆ ಇದೆ? ಸಬ್ ಪರ್ ಹೈ. ಪ್ರೀತಿ ಕಡಿಮೆ ಇಲ್ಲ ಯಾರ ಮೇಲೂ, ಎಲ್ಲರ ಮೇಲೇನೂ ಪ್ರೀತಿ ಇದೆ ಬಾಬಾರವ್ರಿಗೆ. इस पर एक गीत है. ಬಾಬಾರವ್ರಿಗೆ ಎಲ್ಲರ ಮೇಲೂ ಪ್ರೀತಿ ಇದೆ ಅಂತ ಅನ್ನೋದಕ್ಕೆ ಒಂದು ಹಾಡು ಕೂಡ ಇದೆ. ಏನಂತ? ಭಕ್ತಿಯಲ್ಲಿ ಒಂದು ಹಾಡಿದೆ, ತೇರೆ ಕಾಂಟೋ ಸೆ ಭಿ ಪ್ಯಾರ್ ತೋ ಫೂಲೋ ಸೆ ಭಿ ಪ್ಯಾರ್. ನಿನ್ನ ಪ್ರೀತಿ ಮುಳ್ಳಿನ ಜೊತೆಯಲ್ಲೂ ಇದೆ ಮತ್ತು ಹೂವಿನ ಜೊತೆಯಲ್ಲೂ ಕೂಡ ಇದೆ. ಏನು ಗುಣ ಇಲ್ಲದೆ ಇರೋರ್ನು ಬಾಬಾ ಪ್ರೀತಿ ಮಾಡ್ತಾರೆ, ಗುಣವಂತರನ್ನು ಪ್ರೀತಿ ಮಾಡ್ತಾರೆ. ಅದರ ಆಕರ್ಷಣೆ ಮಾಡೋರು ಯಾರು? ಗುಣವಂತರ ಆಕರ್ಷಣೆ ಮಾಡ್ತಾರೆ, ಸೇವಾಧಾರಿಗಳ ಆಕರ್ಷಣೆ ಮಾಡ್ತಾರೆ, ಧಾರಣಾ ಮೂರ್ತಿಗಳ ಆಕರ್ಷಣೆ ಮಾಡ್ತಾರೆ, ಪುರುಷಾರ್ಥಿಗಳು ಬಾಬರವರಿಗೆ ಆಕರ್ಷಣೆ ಮಾಡ್ತಾರೆ, ಅವರಿಗೆ ಸರ್ಚ್ ಲೈಟ್ ಕೊಡ್ತಾರೆ. तो बाप का साथ लव कितना अच्छा चाहिए. ಹಾಗಾದ್ರೆ ನಮ್ಗೆ ಇಷ್ಟೆಲ್ಲ ರಹಸ್ಯ ಗೊತ್ತಾದ್ಮೇಲೆ ಬಾಬಾರ ಜೊತೆ ಇಲ್ಲಿ ನಮ್ಮದು ಎಷ್ಟು ಪ್ರೀತಿ ಇರಬೇಕು ಅಂತಾರೆ ಬಾಬಾ. बाबा जो कहे वह फौरन कर दिखाए तो बाबा भी समझे कि बाबा के साथ लव है. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಏನ್ ಹೇಳ್ತಾರೋ ಅದನ್ನ ತಕ್ಷಣ ಆ ಕ್ಷಣದಲ್ಲಿ ಆ ದಿನನೇ ಮಾಡಿ ತೋರಿಸ್ರಿ. ಅವಾಗ ಬಾಬಾ ಕೂಡ ತಿಳ್ಕೊಳ್ತಾರೆ ಇವ್ರಿಗೆ ಬಾಬಾನ್ ಜೊತೆಗೆ ಏನಿದೆ? ಪ್ರೀತಿ ಇದೆ. ಬಾಬಾರ ಮೇಲೆ ಪ್ರೀತಿ ಇದೆ ಅಂತ ಹೆಂಗ್ ಗೊತ್ತಾಗ್ಬೇಕು? ಬಾಬಾ ಹೇಳಿದ್ದನ್ನ ಏನ್ ಮಾಡ್ಬೇಕು? ಆ ದಿನದ ಮುರಳಿಯ ಮಹಾವಾಕ್ಯವನ್ನ ಆ ದಿನನೇ ಧಾರಣೆ ಮಾಡ್ಕೊಂಡ್ರೆ, ಅವಾಗ್ಲೇ ಧಾರಣೆ ಮಾಡ್ಕೊಂಡ್ರೆ ಬಾಬರ್ ಗೊತ್ತಾಗತ್ತೆ ಇವ್ರ ಪ್ರೀತಿ ನನ್ ಜೊತೆಯಲ್ಲಿ ಇದೆ. ಯಾಕೆಂದ್ರೆ ಎಲ್ಲಿ ಪ್ರೀತಿ ಇರುತ್ತೆ ಅವ್ರ ಮಾತನ್ನ ಕೇಳ್ತಾರೆ ತಾನೆ. ಬರೀ ಬಾಯಲ್ಲಿ ಬಾಬಾನ್ ಮೇಲೆ ಪ್ರೀತಿ ಇದೆ, ಬಾಬಾ ಅಂದ್ರೆ ಬಹಳ ಇಷ್ಟ ನನಗೆ ಅಂತ ಹೇಳೋದಲ್ಲ. ಬಾಬಾ ಹೇಳೋದನ್ನ ಮಾಡಿ ತೋರಿಸ್ರಿ ಅವತ್ತಿಂದ ಅವತ್ತೇ, ಅವಾಗಿಂದ ಅವಾಗೆ. ಉನ್ಕೋ ಕಶಿಶ್ ಹೋಗಿ. बाप में कशिश ऐसी है जो एकदम छटक जाए. ಬಾಬಾರವರಲ್ಲಿ ಎಷ್ಟು ಆಕರ್ಷಣೆ ಇದೆ, ಯಾಕೆಂದ್ರೆ ಬಾಬಾ ಮ್ಯಾಗ್ನೆಟ್ ಆಗಿದ್ದಾರೆ. ಎಷ್ಟು ಆಕರ್ಷಣೆ ಇದೆ. ಇಂಥ ತಂದೆಗೆ ನಾವೇನಾಗ್ಬೇಕು? ತಕ್ಷಣ ಅಂಟಿಕೊಂಡು ಬಿಡ್ಬೇಕು. ಪರಂತು ಜಬ್ ತಕ್ ಕಟ್ ನಿಕಲಿ ನಹಿ ಹೈ. ಎಷ್ಟು ಪ್ರಿಯ ಬಾಬಾ, ಎಷ್ಟು ಆಕರ್ಷಕ ಬಾಬಾ. ನಾವ್ ನೋಡಿದ್ರೆ ತಕ್ಷಣ ಬಾಬಾ ಅವ್ರಿಗೆ ಅಂಟ್ಕೊಂಡ್ ಬಿಡ್ಬೇಕು. ಆದ್ರೆ ಅಂಟಲ್ಲ ಯಾರು ಅಂದ್ರೆ, ಯಾರು ಬಾಬಾ ಹೇಳ್ದಂಗೆ ತಕ್ಷಣ ಕೇಳಲ್ಲ ಅಂದ್ರೆ ಯಾರಿಗೆ ಬಹಳಷ್ಟು ಪಾಪದ ಜಂಗ್ ಹಿಡ್ಕೊಂಡಿದೆ ಅವರಿಗೆ ಬಾಬಾ ಮಹಾವಾಕ್ಯ, ಬಾಬಾರವರ ಸಲಹೆ, ಬಾಬಾರ ಡೈರೆಕ್ಷನ್, ಬಾಬಾರ ಶ್ರೀಮತ ಏನಾಗುದಿಲ್ಲ? ಆಕರ್ಷಣೆ ಆಗೋದಿಲ್ಲ. ಯಾಕೆಂದ್ರೆ ಜಂಗು ಅಡ್ಡ ಬರುತ್ತೆ. ಏಕ ಏಕಕೋ ದೇಖತಾ ಹೂಂ. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರನ್ನು ನಾನು ನೋಡ್ತೇನೆ ಅಂತಾರೆ ಬಾಬಾ. ಬಾಬಾಕೋ ಸರ್ವಿಸೇಬಲ್ ಬಚ್ಚೆ ಚಾಯೆ. ಬಾಬಾರವ್ರಿಗೆ ಎಂಥ ಮಕ್ಕಳು ಬೇಕು? ಸೇವಾಧಾರಿ ಮಕ್ಕಳು ಬೇಕು. ಬಾಪ್ ತೋ ಸರ್ವಿಸ್ ಕೆ ಲಿಯೇ ಹಿ ಆತೆ ಹೈ. ಬಾಬಾ ಬರೋದು ಯಾವುದಕ್ಕೋಸ್ಕರ? ಸೇವೆಗೋಸ್ಕರ. ಪತಿತರನ್ನ ಪಾವನ ಮಾಡ್ತಾರೆ ಬಾಬಾ. ಇದು ನೀವು ಮಕ್ಕಳಿಗೆ ಗೊತ್ತಿದೆ. ದುನಿಯಾ ವಾಲೆ ನಹಿ ಜಾನ್ತೆ ಹೇ ಕ್ಯೋಂಕಿ ಅಭಿ ತುಮ್ ಬಹುತ್ ಥೋಡೆ ಹೋ. ಬಾಬಾ ಹೇಳ್ತಾ ಇದ್ದಾರೆ ಜಗತ್ತಿನವರಿಗೆ ಇದು ಗೊತ್ತೇ ಇಲ್ಲ, ಯಾಕೆಂದ್ರೆ ನೀವು ಬಹಳ ಕಡಿಮೆ ಜನ ಇದ್ದೀರಲ್ಲ, ಅದಕ್ಕೆ ಇವತ್ತು ಜಗತ್ತಿನ ತುಂಬಾ ಇಲ್ಲ ಈ ಜ್ಞಾನ. ಎಲ್ಲಿವರೆಗೆ ಯೋಗ ಇರುವುದಿಲ್ಲ ಅಲ್ಲಿವರೆಗೆ ಬಾಬಾ ಆಕರ್ಷಣೆ ಮಾಡೋದಿಲ್ಲ. ಅಂದ್ರೆ ಬಾಬರವ್ರಿಗೆ ಆತ್ಮಗಳು ಆಕರ್ಷಣೆ ಆಗಲ್ಲ. ಮೆಹನತ್ ಬಹುತ್ ಥೋಡೆ ಕರ್ತೆ. ಅಂತವ್ರು ಬಾಬಾ ಯಾರಿಗೆ ಆಕರ್ಷಣೆ ಆಗಲ್ವೋ ಅವರು ಪುರುಷಾರ್ಥ ಕೂಡ ಬಹಳ ಕಡಿಮೆ ಮಾಡ್ತಾರೆ.
कोई ना कोई बात में ಲಟಕ್ ಪಡ್ತೆ ಯಾವುದೋ ಒಂದು ಮಾತಲ್ಲಿ ಇವರು ಸಿಕ್ಕೊಂಡಿರ್ತಾರೆ, ಯಾವುದೋ ಒಂದು ಬಂಧನದಲ್ಲಿ ಸಿಕ್ಕೊಂಡಿರ್ತಾರೆ. ಯಾರು? ಬಾಬಾನ ಯಾರು ನೆನಪು ಮಾಡಲ್ಲ, ಬಾಬಾ ಯಾರಿಗೆ ಆಕರ್ಷಣೆ ಆಗಲ್ಲ, ಅಂತ ಮಕ್ಕಳು ಪಾಪದ ಜಂಗ್ ಇರುತ್ತೆ, ಆ ಪಾಪದ ಜಂಗ್ ಅಡ್ಡ ಬರುತ್ತೆ ಬಾಬಾರವರು ಮತ್ತೆ ಇವ್ರ ಮಧ್ಯದಲ್ಲಿ. ಅದಕ್ಕಾಗಿ ಅವ್ರು ಯಾವುದೋ ಒಂದು ಬಂಧನಕ್ಕೆ ಸಿಕ್ಕೊಂಡಿರ್ತಾರೆ. ವ ಸತ್ಸಂಗ್ ನಹಿ, ಇದು ಅಂತಹ ಸತ್ಸಂಗ ಅಲ್ಲ. ಎಂಥದ್ದು? ಜೋ ಸುನಾ ವ ಸತ್ ಸತ್ ಕರ್ತೆ, ಕೇಳಿದೆಲ್ಲ ಹಾ 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 ಅನ್ಕೊಂಡು ಹೋಗುವಂತ ಸತ್ಸಂಗ ಅಲ್ಲ ಇದು. ಇದು ಸರ್ವಶಾಸ್ತ್ರಮಯಿ ಶಿರೋಮಣಿ ಹೇ ಏಕ ಗೀತಾ. ಇದೆಂತ ಸತ್ಸಂಗ ಅಂದ್ರೆ ಇಲ್ಲಿ ಸರ್ವಶಾಸ್ತ್ರಗಳ ಶಿರೋಮಣಿ ಆಗಿರುವಂತ ಏನು ಒಂದು ಗೀತೆ ಇದೆ ಅದನ್ನ ಇಲ್ಲಿ ಹೇಳಲಾಗತ್ತೆ. ಗೀತಾ ಮೇ ಹಿ ರಾಜ್ ಯೋಗ ಹೇ. ಭಕ್ತಿಯಲ್ಲಿ ಏನ್ ಮಾಡಿದ್ವಿ? ಹೇಳಿದಕ್ಕೆಲ್ಲ ಹಾ ಹಾ ಅಂತ ಹೇಳ್ಕೊಂಡ್ ಬಂದ್ವಿ. ಈಗ ನಾವು ಜಡ್ಜ್ ಮಾಡ್ಬಿಟ್ಟಿದೀವಿ ಯಾವ್ ಸರಿ ಯಾವ್ ತಪ್ಪು ಅಂತ. ಅಲ್ಲಿ ಒಂದೊಂದಿನ ಒಬ್ಬೊಬ್ಬ ಗುರು ಬಂದು ಒಂದೊಂದ್ ಮಾತು ಹೇಳ್ತಾನೆ, ಹೇಳಿದಕ್ಕೆಲ್ಲ ಹಾ ಹಾ ಅಂತ ಹೇಳಲ್ಲ. ಇಲ್ಲಿ ಒಬ್ಬ ತಂದೆ ಸತ್ಯ ಮಾತನ್ನ ಹೇಳ್ತಾರೆ. ಗೀತೆಯಲ್ಲಿ ರಾಜಯೋಗ ಇದೆ ಅಂತಾರೆ ಬಾಬಾ. ವಿಶ್ವದ ಮಾಲೀಕ ಬಾಬಾ ಅವರೇ ನಾವು ಮಕ್ಕಳನ್ನ ಮಾಡ್ತಾರೆ. ನೋಡಿ, ವಿಶ್ವಕ ಮಾಲೀಕ್ ತೋ ಬಾಪಿ ಹೇ. ಇಡೀ ವಿಶ್ವದ ಮಾಲೀಕ ಯಾರು? ಬಾಬಾನೇ ಆಗಿದ್ದಾರೆ. ಬಚ್ಚೋಂ ಕೋ ಕೇತಾ ರೇತಾ ಹೂಂ ಗೀತಾ ಗೀತಾ ಸೆ ಹಿ ಪ್ರಭಾವ ನಿಕ್ಲೇಗಾ. ಮಕ್ಕಳಿಗೆ ಬಾಬಾ ಹೇಳ್ತಾ ಇರ್ತಾರೆ, ಗೀತೆಯಿಂದಲೇ ಪ್ರಭಾವ ಬೀರುತ್ತೆ. ಪರಂತು ಇತನಾ ತಾಕತ್ ಬಿ ಹೋನಾ, ಯೋಗ ಬಲಕ ಜೌಹರ್ ಅಚ್ಚಾ ಅಚ್ಚಾ. ಗೀತೆ ಪ್ರಭಾವ ಬಹಳ ಬೀರುತ್ತೆ, ಆದ್ರೆ ಗೀತೆ ಪ್ರಭಾವ ನಮ್ಮ ಮೇಲೆ ಬೀರ್ಬೇಕಂದ್ರೂ ನಮ್ಗೇನ್ ಬೇಕು? ತಾಕತ್ ಬೇಕಂತಾರೆ ಬಾಬಾ. ಅಥವಾ ತಾಕತ್ ಬೇಕು. ಬಾಬಾ ಜ್ಞಾನ ಧಾರಣೆ ಮಾಡ್ಕೊಳ್ಳಿಕ್ಕೆ ಏನ್ ಬೇಕು? ತಾಕತ್ ಬೇಕು, ಶಕ್ತಿ ಬೇಕು. ಯೋಗದ ಬಲ, ಅದರ ಹರಿತನೂ ಕೂಡ ಚೆನ್ನಾಗಿ ಇರ್ಬೇಕು. ಜಿಸ್ಮೆ ಬಹುತ್ ಕಮ್ಜೋರ್ ಹೇ, ಅಭಿ ಥೋಡಾ ಟೈಮ್ ಹೇ. ಇನ್ನು ಸ್ವಲ್ಪ ಸಮಯ ಇದೆ, ಬಹಳ ಜನ ಕಮ್ಜೋರ್ ಇದ್ದಾರೆ ಬಾಬಾ ಅಂತಾರೆ ಬಾಬಾ. ಕತೆ ಮಿಠರಾ ಘುರ ತ ಘುರಾಯ್ ಮುಜೆ ಯಾದ್ ಕರೋ ತೋ ಮೈ ಭಿ ಕರು. ಬಾಬಾ ಹೇಳ್ತಾರೆ, ನೀವು ನೆನಪು ಮಾಡಿದ್ರೆ ನಾನು ನಿಮ್ಮನ್ನ ನೆನಪು ಮಾಡ್ತೇನೆ ಅಂತಾರೆ ಬಾಬಾ. ಯ ಹೇ ಆತ್ಮ ಕಲ್ಲವ್. ಇದು ಯಾರ ಪ್ರೀತಿ? ಆತ್ಮಗಳ ಪ್ರೀತಿ. ಏಕ್ ಬಾಬಾ ಕಿ ಯಾದ್ ಮೇ ರಹೆ, ಇಸ್ ಯಾದ್ ಸೆ ಹಿ ವಿಕರ್ಮ ವಿನಾಶ ಹೋಂಗೆ. ಒಬ್ಬ ತಂದೆ ನೆನಪಿನಲ್ಲಿ ನಾವು ಇರ್ಬೇಕು, ಆ ನೆನಪಿನಿಂದಲೇ ನಮ್ಮ ವಿಕರ್ಮ ವಿನಾಶ ಆಗತ್ತೆ. ಕೋಯಿ ತೋ ಬಿಲ್ಕುಲ್ ಯಾದ್ ನಹಿ ಕರ್ತೆ. ಕೆಲವರಂತೂ ಸ್ವಲ್ಪನೇ ಏನ್ ಮಾಡೋದಿಲ್ಲಂತೆ, ನೆನಪೇ ಮಾಡಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬ್ ಸಮझाते ಯಹಾ ಭಕ್ತಿ ಕಿ ಬಾತ್ ನಹಿ, ಇಲ್ಲಿ ಭಕ್ತಿಯ ಮಾತೆ ಇಲ್ಲ ಅಂತಾರೆ ಬಾಬಾ. ಯ ಬಾಬಾ ಕಾ ರಥ ಹೇ, ಇನ್ಕೆ ದ್ವಾರ ಶಿವ್ ಬಾಬಾ ಪಢಾತೆ. ಇದು ಬಾಬಾರವರ ರಥ. ಯಾರು? ಬ್ರಹ್ಮ ಬಾಬಾ. ಅವ್ರ ಮೂಲಕ ಶಿವ್ ಬಾಬಾ ನಾವು ಮಕ್ಕಳಿಗೆ ಓದಿಸ್ತಾರೆ. ಶಿವ್ ಬಾಬಾ ನೈ ಕಹತೆ ಕಿ ಮೇರೆ ಪಾಂವ್ ಧೋಕರ್ ಪಿಯೋ. ಶಿವ್ ಬಾಬಾ ಎಂದು ಹೇಳೋದಿಲ್ಲ ನನ್ ಪಾದ ತೊಳೆದು ಅದರ ನೀರ್ ಕುಡೀರಿ, ಎಲ್ಲ ಮನೆಗೆಲ್ಲ ಸಿಂಪಡಿಸ್ರಿ ಅಂತ ಹೇಳಲ್ಲ ಬಾಬಾ. ಭಕ್ತಿಯಲ್ಲಿ ನಡೀತದೆ ತಾನೆ, ಹಾಗೆ ಹೇಳಲ್ಲ. ಯಾಕೆಂದ್ರೆ ಶಿವ್ ಬಾಬಾರವ್ರಿಗೇನಿಲ್ಲ? ಪಾದ ಇಲ್ಲ, ಶರೀರ ಇಲ್ಲ. ಬಾಬಾ ತೋ ಹಾತ್ ಲಗಾನೆ ಬಿ ನಹಿ ದೇತೆ. ಬಾಬಾ ಅಂತೂ ಟಚ್ ಮಾಡ್ಲಿಕ್ಕೂ ಕೂಡ ಬಿಡೋದಿಲ್ಲ. ಇದು ಶಿಕ್ಷಣ ಅಲ್ವಾ? ಸ್ಕೂಲಲ್ಲಿ ಟೀಚರ್ದು ಪಾದ ತೊಳೆದು ನೀರ್ ಕುಡಿತಾರೆ, ಅಲ್ಲಿ ಓದಿಸ್ತಾರೆ. ಹಾಗೆ ಶಿವಬಾಬನು ಕೂಡ ಓದಿಸ್ತಾರೆ. ಇದು ಶಿಕ್ಷಣ. ಹಾತ್ ಲಗಾನೆ ಸೆ ಕ್ಯಾ ಹೋಗ. ಕೈ ಮುಟ್ಟದೆ, ಕಾಲು ಮುಟ್ಟದೆ ಏನಾಗುತ್ತೆ? ಪಾದ ತೊಳೆದು ನೀರ್ ಕುಡಿದ್ರೆ ಏನಾಗ್ತದೆ? ಏನು ಇಲ್ಲ ಅಂತಿದ್ದಾರೆ ಬಾಬಾ. ಶಿಕ್ಷಣ ಓದಬೇಕು, ಧಾರಣೆ ಮಾಡ್ಕೋಬೇಕು, ಅದರಲ್ಲೇ ಇರೋದೆಲ್ಲ. ಭಕ್ತಿ ಮಾರ್ಗದಲ್ಲಿ ಅಲ್ಲೊಂದು ನಂಬಿಕೆ ಅಷ್ಟೇ. ಆ ರೀತಿ ಪಾದ ತೊಳೆದ್ರೆ ಒಳ್ಳೇದು, ಆ ನೀರ್ ಸಿಂಪಡಿಸಿದ್ರೆ ಒಳ್ಳೇದು, ಇದೆಲ್ಲ ಮೂಢ ನಂಬಿಕೆಗಳು. ಏನು ಸಾಧ್ಯ ಆಗೋದಿಲ್ಲ ಅದರಿಂದ ಅಂತಾರೆ ಬಾಬಾ. ಮುಟ್ಟು ಬಿಟ್ರೆ, ಬಾಬಾವ್ರು ಮುಟ್ಟು ಬಿಟ್ರೆ ಏನ್ ಸಿಗತ್ತೆ ನಿಮ್ಗೆ? ಬಾಪ್ ತೋ ಹೇ ಸಬ್ ಕಿ ಸದ್ಗತಿ ಕರ್ನೆ ವಾಲಾ. ಬಾಬಾ ಯಾರು? ಸರ್ವರ ಸದ್ಗತಿ ಮಾಡೋರಾಗಿದ್ದಾರೆ. ಕೋಟೋ ಮೇ ಕೋಯಿ ಹಿ ಯಹ ಬಾತ್ ಸಮಜ್ತೆ ಹೇ. ಈ ಮಾತುಗಳನ್ನ ಕೋಟೆಯಲ್ಲಿ ಕೆಲವರು ಮಾತ್ರ ತಿಳಿದುಕೊಳ್ಳುತ್ತಾರೆ. ಜೋ ಕಲ್ ಪಹಲೆ ವಾಲೆ ಹೋಂಗೆ ವಹಿ ಸಮझेंगे. ಯಾರು ಕಲ್ಪದ ಮೊದಲಿನವರಿದ್ದಾರೋ ಅವರೇ ಈ ಮಾತುಗಳನ್ನ ಅರ್ಥ ಮಾಡ್ಕೊಳ್ತಾರೆ, ಒಪ್ಪಿಕೊಳ್ಳುತ್ತಾರೆ. ಭೋಲಾನಾಥ ಬಾಪ್ ಆಕರ್ ಭೋಲಿ ಭೋಲಿ ಮಾತಾओं को ज्ञान दे उठाते हैं. ಭೋಲಾನಾಥ ತಂದೆ ಬಂದು
ಭೋಲಾ ಭೋಲಾ ಮಾತೆಯರಿಗೆ ಮಾತೆಯರು ಮುಗ್ಧ ಮುಗ್ಧ ಮಾತೆಯರಿಗೆ ಧ್ಯಾನ ಕೊಟ್ಟು ನಿಲ್ಲಿಸ್ತಾರೆ. ಅವರನ್ನ ಶಕ್ತಿಶಾಲಿ ಮಾಡ್ತಾರೆ. ಬಾಬಾ ಬಿಲ್ಕುಲ್ ಚಡಾ ದೇತೆ ಹೈ. ಬಾಬಾ ಬಿಲ್ಕುಲ್ ಏರಿಸಿ ಬಿಡುತ್ತಾರೆ. ಎಲ್ಲಿಗೆ? ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಏರಿಸಿ ಬಿಡುತ್ತಾರೆ ಬಾಬಾ. ಬಾಬ್ ಸಿರ್ಫ್ ಕಹತೆ ಹೈ. ಹೇಗೆ ಏರಿಸ್ತಾರೆ ಬಾಬಾ? ಎಷ್ಟು ಸುಲಭವಾಗಿ. ಬಾಬಾ ಹೇಳೋದಿಷ್ಟೇ, ಮುಕ್ತಿ ಜೀವನ್ ಮುಕ್ತಿಗೆ ಏರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ವಿಕಾರೋಂಕೋ ಛೋಡೋ. ವಿಕಾರಗಳನ್ನ ಬಿಟ್ಟು ಬಿಡಿ. ಇಸ್ ಪರ್ ಹಿ ಹಂಗಾಮ ಹೋತಾ ಹೈ. ಮನೆಗಳ ಲೌಕಿಕ ಮನೆಗಳಲ್ಲಿ ಗಲಾಟೆ ಆಗೋದೇ ಇದರದು ವಿಕಾರದ ಬಗ್ಗೆ. ಬಾಬಾ ಸಮझाते अपने को देखो हमारे में क्या क्या अवगुण है. ನೀವು ಮಕ್ಕಳು ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನನ್ನಲ್ಲಿ ಯಾವ್ಯಾವ ಅವಗುಣಗಳಿದಾವೆ. ವ್ಯಾಪಾರಿ ಲೋಗ್ ರೋಜ್ ಅಪನಾ ಪೋತಾ ಮೇಲ್ ಫಾಯ್ದೆ ಘಾಟೆ ಕಾ ನಿಕಾಲ್ತೆ. ವ್ಯಾಪಾರಿಗಳು ತಮ್ಮ ಲಾಭ ನಷ್ಟದ ಖಾತೆಯನ್ನ ಪ್ರತಿದಿನ ಏನ್ ಮಾಡ್ತಾರೆ? ನೋಡ್ಕೊಳ್ತಾರೆ. तुम भी पोता मेल रखो कि कितना समय अति प्यारा बाबा जो हमको विश्व का मालिक बनाते उनको याद किया. ಬಾಬಾ ಹೇಳ್ತಾ ಇದ್ರೆ, ನೀವು ನಿಮ್ಮ ಪೋತಾ ಮೇಲೆ ಇಟ್ಕೊಳ್ಳಿ, ನಾನು ಎಷ್ಟು ಸಮಯ ಅತಿ ಪ್ರಿಯ ತಂದೆ ಯಾರು ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ನಮ್ಮನ್ನ ಮಾಡುತ್ತಾರೆ, ಅವರನ್ನ ನಾನು ಎಷ್ಟು ನೆನಪು ಮಾಡಿದೆ. ಪೋತಾ ಮೇಲೆ ಇಟ್ರಿ. ಏನ್ ಪೋತಾ ಮೇಲೆ ಅಂದ್ರೆ ಅಕೌಂಟ್, ಜಮಾ ಖರ್ಚಿನ ಖಾತೆ. ಪೋತಾ ಮೇಲೆ ಅಂದ್ರೆ ಖಾತೆ, ಅಕೌಂಟ್ಸ್ ಅಂತ ಇಡ್ರಿ ದಿನಾಲು. ಏನಂತ? ಅತೀ ಪ್ರಿಯ ತಂದೆ ಇವ್ರು ನಮ್ಮನ್ನ ತಂದೆ ಅವರ ನೆನಪು ಮಾಡಿದ್ರೆ ವಿಶ್ವದ ಮಾಲೀಕ ಮಾಡ್ತಾರೆ. ಇಂಥ ತಂದೆಯನ್ನ ಎಷ್ಟು ಗಂಟೆ ನಾನು ನೆನಪು ಮಾಡಿದೆ. ದೇಖೆಂಗೆ ಕಮ್ ಯಾದ್ ಕಿಯಾ ತೋ ಆಪ್ ಹಿ ಲಜ್ಜಾ ಆಯೇಗಿ. ಯಾಕೆಂದ್ರೆ ಯಾಕೆ ಚಾರ್ಟ್ ಇಡ್ಬೇಕಂದ್ರೆ, ಕಡಿಮೆ ನೆನಪು ಮಾಡಿದ್ರೆ, ನೀವು ಚಾರ್ಟ್ ಅನ್ನ ಇಟ್ರೆ ಸ್ವಲ್ಪ ನಿಮ್ಗೆ ನಾಚಿಕೆ ಆಗತ್ತೆ. ಅವಾಗ ನೀವೇನ್ ಮಾಡ್ತೀರಿ? ಮತ್ತೆ ಹೆಚ್ಚು ನೆನಪು ಮಾಡ್ತೀರಿ. बाबा को हमने क्या ऐसे बाबा को हमने याद नहीं किया. ಎಂತ ತಂದೆ, ಆದ್ರೆ ಇವರನ್ನ ನೆನಪೇ ಮಾಡ್ಲಿಲ್ವಲ್ಲ. ಚಾರ್ಟ್ ಇಟ್ರೆ ಗೊತ್ತಾಗತ್ತೆ ತಾನೆ, ನಿಮ್ಮನ್ನ ನೀವು ನೋಡ್ಕೊಂಡ್ರೆ ಗೊತ್ತಾಗತ್ತೆ ತಾನೆ. ಹಮಾರಾ ಬಾಬಾ ಸಬ್ಸೆ ವಂಡರ್ಫುಲ್ ಹೈ. ನಮ್ಮ ತಂದೆ ಏನಾಗಿದ್ದಾರೆ? ಎಲ್ಲರಿಗಿಂತ ವಂಡರ್ಫುಲ್ ತಂದೆಯವರು, ಎಂತ ಅದ್ಭುತ ತಂದೆ. ಸ್ವರ್ಗ ಭಿ ಹೈ ಸಾರಿ ಸೃಷ್ಟಿ ಮೇ ಸಬ್ಸೆ ವಂಡರ್ಫುಲ್. ಸ್ವರ್ಗ ಏನಾಗಿದೆ? ಇಡೀ ಸೃಷ್ಟಿಯಲ್ಲಿ ಎಲ್ಲಕ್ಕಿಂತ ವಂಡರ್ಫುಲ್ ಆಗಿದೆ. वे तो स्वर्ग को लाखों वर्ष कह देते हैं और तुम कहेंगे 5000 ವರ್ಷ. ಅವ್ರೇನ್ ಹೇಳ್ಬಿಟ್ರು? ಸ್ವರ್ಗ ಲಕ್ಷಾಂತರ ವರ್ಷ ಅಂತ. ಆದ್ರೆ ನೀವ್ ಹೇಳ್ತೀರಿ ಇಲ್ಲ, 5000 ವರ್ಷದ ಹಿಂದಿನ ಮಾತಿದು. ಸ್ವರ್ಗ ಇತ್ತು ಆಗ. ಕಿತನಾ ರಾತ್ ಅವ್ರ ದಿನ ಕಾ ಫರ್ಕ್ ಹೈ. ಅವ್ರು ಹೇಳೋದಕ್ಕೂ ಮತ್ತು ಸತ್ಯಕ್ಕೂ, ಬಾಬಾ ಹೇಳೋದಕ್ಕೂ ಹಗ್ಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ. जो बहुत पुराने भक्त हैं उन पर बाबा कुर्बान हो जाते हैं. ಬಾಬಾ ಇದ್ರೆ ಯಾರು ಹಳೇ ಭಕ್ತರಿದ್ದಾರಲ್ಲ, ಅವರಿಗೆ ಬಾಬಾ ಏನಾಗ್ಬಿಡ್ತಾರೆ? ಬಲಿಹಾರಿ ಆಗ್ಬಿಡ್ತಾರೆ. ಅತಿ ಭಕ್ತಿ ಕಿ ಹೇನಾ. ಯಾಕೆ ಬಲಿಹಾರಿ ಆಗ್ತಾರಂದ್ರೆ, ಅವ್ರು ಎಷ್ಟೊಂದು ಭಕ್ತಿ ಮಾಡಿರ್ತಾರಲ್ಲ, ಹಾಗಾಗಿ. ಬಾಬಾ ಇಸ್ ಜನ್ಮ ಮೇ ಭಿ ಗೀತಾ ಉಠಾತಾ ಥಾ ತೋ ನಾರಾಯಣ ಕಾ ಚಿತ್ರ ಭಿ ರಖತಾ ಥಾ. ಬ್ರಹ್ಮ ಬಾಬಾ ಏನ್ ಮಾಡ್ತಿದ್ರು? ಬಹಳ ಭಕ್ತಿಯನ್ನ ಮಾಡಿದ್ರು. ಎಷ್ಟು ಪ್ರಾರಂಭದಲ್ಲಿ ಭಕ್ತಿ ಸ್ಟಾರ್ಟ್ ಮಾಡಿದೆ ಬ್ರಹ್ಮ ಬಾಬಾ ತಾನೆ. ಕೊನೆ ಜನ್ಮದಲ್ಲೂ ಕೂಡ ಬ್ರಹ್ಮ ಬಾಬಾ ಏನ್ ಮಾಡ್ತಿದ್ರು? ಗೀತೆಯನ್ನ ಓದ್ತಿದ್ರು. ಭಗವದ್ಗೀತೆ, ಭಕ್ತಿ ಮಾರ್ಗದ ಭಗವದ್ಗೀತೆ ಬಹಳ ಇಷ್ಟ ಅವ್ರಿಗೆ. ಭಕ್ತಿ ಮಾರ್ಗದ ಪುಸ್ತಕ ಯಾವಾಗ್ಲೂ ಇರ್ಬೇಕು ಅವ್ರಿಗೆ. ಗೀತಾ ಪುಸ್ತಕ ಜೊತೆಗಿರ್ತಿತ್ತು. ಮತ್ತು ಇನ್ನೊಂದಿರ್ತಿತ್ತು, ಅದು ನಾರಾಯಣನ ಚಿತ್ರ. ಭಗವದ್ಗೀತೆ, ನಾರಾಯಣನ್ ಚಿತ್ರ ಇವೆರಡು ಬಿಟ್ಟು ಇರ್ತಾನೆ ಇರ್ಲಿಲ್ಲ. ಅಲ್ಲಲ್ಲಿ ಎಲ್ಲೆಲ್ಲಿ ಕುತ್ಕೋತಾರೆ, ಅಲ್ಲಲ್ಲಿ ಗೀತಾ ಪುಸ್ತಕ ಇಟ್ಟಿರ್ತಿದ್ರು ಓದ್ಲಿಕ್ಕೆ. ಯಾವಾಗ್ಲೂ ಪಾಕೆಟ್ ಅಲ್ಲಿ ಗೀತಾ ಪುಸ್ತಕ ಇರ್ತಿತ್ತು. ಎಷ್ಟು ಪ್ರೀತಿ ಮಾಡ್ತಿದ್ರು ಅವರು ಭಗವದ್ಗೀತೆಯನ್ನ. ನಾರಾಯಣನ ಚಿತ್ರನು ಪಾಕೆಟ್ ಅಲ್ಲಿ, ರೂಮ್ ಅಲ್ಲಿ, ತಲೆ ದಿಂಬಿನ ಕೆಳಗೆ, ಬೆಡ್ರೂಮ್ ನಲ್ಲಿ, ಎದ್ದ ತಕ್ಷಣ ಅವ್ರ ಮುಖ ನೋಡೋದಕ್ಕೆ ಎಲ್ಲ ಕಡೆ ನಾರಾಯಣನ ಚಿತ್ರವನ್ನ ಇಡ್ತಿದ್ರು. ಲಕ್ಷ್ಮಿ ಕೋ ದಾಸಿಪನೆ ಸೇ ಮುಕ್ತ ಕರ್ ದಿಯಾ. ಆದ್ರೆ ಭಕ್ತಿ ಮಾರ್ಗದಲ್ಲಿ ಯಾವ ಚಿತ್ರನೋ ಲಕ್ಷ್ಮಿ ಪಾದ ಒತ್ತದೇ ಇರುವಂತದ್ದು ಇಲ್ಲ. ಎಲ್ಲಾ ಕಡೆ ನಾರಾಯಣ ಇದ್ದಲ್ಲೆಲ್ಲ ಲಕ್ಷ್ಮಿ ಇರ್ತಾಳೆ. ಆದ್ರೆ ಲಕ್ಷ್ಮಿ ಏನ್ ಮಾಡ್ತಿರ್ತಾಳೆ? ಪಾದ ಒತ್ತುತ್ತಾ ಇರ್ತಾಳೆ.
ಯಾವಾಗ್ಲೂ ಅವಳನ್ನ ದಾಸಿಯಾಗಿ ತೋರಿಸಿದ್ದಾರೆ. ಆ ದಾಸಿತನದಿಂದ ಬ್ರಹ್ಮ ಬಾಬಾ ಏನ್ ಮಾಡ್ಬಿಟ್ಟಿದ್ರು, ಮುಕ್ತ ಮಾಡ್ಬಿಟ್ರು. कितने खुशी रहती है जैसे हम यह शरीर छोड़ जाकर सत्युग में दूसरा लेंगे. ಬಾಬಾ ಹೇಳ್ತಾರೆ ನಾವ್ ಈ ಶರೀರ ಬಿಟ್ಟು ಸತ್ಯುಗದಲ್ಲಿ ಹೊಸ ಶರೀರವನ್ನ ತಗೊಳ್ತೇವೆ ತಾನೆ. ಬ್ರಹ್ಮ ಬಾಬಾರಿಗೆ ಇದ್ರದ್ದು ಬಹಳ ಖುಷಿ ಇತ್ತು. ಬಾಬಾ ಕೋ ಭಿ ಖುಷಿ रहती है कि हम जाकर प्रिंस ಗೋರಾ ಬನೆಂगे. ಬ್ರಹ್ಮ ಬಾಬಾರಿಗೆ ಏನ್ ಖುಷಿ ಇತ್ತಂದ್ರೆ ನಾನು ಈ ಶರೀರ ಬಿಟ್ರೆ ಮರು ಜನ್ಮದಲ್ಲಿ ನಾನು ಪ್ರಿನ್ಸ್ ಆಗ್ತೇನೆ, ಸುಂದರ ಆಗ್ತೇನೆ. ಪುರುಷಾರ್ಥ ಬಿ ಕರಾತೆ ಇರತ್ತೆ. ಹಾಗೂ ಮಕ್ಕಳಿಗೆ ಪುರುಷಾರ್ಥನ ಕೂಡ ಬಾಬಾ ಮಾಡಿಸ್ತಿರ್ತಾರೆ. ಮುಫ್ತ್ ಮೇ ಕೈಸೆ ಬನೆಂಗೆ, ಆದ್ರೆ ಪ್ರಿನ್ಸ್ ಆಗ್ಬೇಕು, ಒಳ್ಳೆ ಪದವಿ ಪಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಪುರುಷಾರ್ಥ ಮಾಡ್ಬೇಕು. ಪುಕ್ಕಟ್ಟೆ ಯಾರು ಆಗಲ್ಲ ಅಂತಿದ್ದಾರೆ ಬಾಬಾ. ತುಂಬಿ ಅಚ್ಚಿ ರೀತಿ ಬಾಬಾ ಕೋ ಯಾದ್ ಕರೆಂಗೆ ತೋ ಸ್ವರ್ಗ ಕಾ ವರ್ಷ ಪಾಯಂಗೆ. ಈ ಜಗತ್ನಲ್ಲಿ ಪುಕ್ಕಟ್ಟೆ ಏನೂ ಸಿಗಲ್ಲ. ಏನೇ ಸಿಗ್ಬೇಕಂದ್ರೂ ಅದ್ರ ಹಿಂದೆ ಏನಿರ್ಬೇಕು, ಪುರುಷಾರ್ಥ ಇರ್ಬೇಕು. ತಾನೇ ಸುಮ್ಮನೆ ಯಾವುದು ಬರೋದಿಲ್ಲ. ಯಾವ್ದಾದ್ರು ಪುಣ್ಯದ ಫಲ ಇದ್ರೆ ಒಳ್ಳೇದಾಗತ್ತೆ, ಪಾಪ ಇದ್ರೆ ದುಃಖ ಪಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ಪುರುಷಾರ್ಥ ಕೂಡ ಏನ್ ನೀವು ಮಾಡ್ತೀರಿ, ಪುರುಷಾರ್ಥ ಮಾಡಿದ್ರೆ ಮಾತ್ರ ಫಲ, ಪುಕ್ಕಟ್ಟೆ ಏನೂ ಸಿಗೋದಿಲ್ಲ. ನೀವು ಚೆನ್ನಾಗಿ ಬಾಬಾ ನೆನ್ಪು ಮಾಡಿದ್ರೆ ಮಾತ್ರ ಸ್ವರ್ಗದ ಆಸ್ತಿಯನ್ನ ಪಡೆದುಕೊಳ್ತೀರಿ ಅಂತಾರೆ ಬಾಬಾ. ಕೆಲವರಂತೂ ಓದೋದೇ ಇಲ್ಲ ಅಂತಿದ್ದಾರೆ ಬಾಬಾ. ಅಂದ್ರೆ ಮುರಳಿ ಕೇಳೋದು ಬೇರೆ, ಓದೋದು ಬೇರೆ. ಅಂದ್ರೆ ಧಾರಣೆ ಮಾಡ್ಕೊಳ್ಳೋದಿಲ್ಲ. ಮುರಳಿ ಕೇಳೋದು ಇಲ್ಲ ಸರಿಯಾಗಿ ಅಲ್ವಾ, ಕೂತ್ರುನು ತೂಕಡಿಸಿರ್ತಾರೆ, ಬುದ್ಧಿ ಅಲ್ಲಿ ಓಡಾಡ್ತಿರ್ತದೆ, ಅಲ್ದಾಡ್ತಿರುತ್ತೆ, ಲೇಟ್ ಆಗಿ ಬರ್ತಾರೆ. ನ ದೈವಿ ಗುಣ ಧಾರಣ ಕರ್ತೆ. ಮುರುಳಿನೂ ಕೇಳೋದಿಲ್ಲ, ದೈವಿ ಗುಣನು ಧಾರಣೆ ಮಾಡ್ಕೊಳ್ಳೋದಿಲ್ಲ. ಪೋತಾ ಮೇಲ್ ಹಿ ನಹಿ ರಕ್ತೆ. ನೋಡಿ ಬಾಬಾನ್ ಮಕ್ಳು ಏನೇನ್ ಮಾಡ್ತಾರೆ ಎಲ್ಲ ಬಾಬಾ ಹೇಳ್ತಿದ್ದಾರೆ. ಪೋತಾ ಮೇಲೂ ಕೂಡ ಇಡಲ್ಲ, ಚಾರ್ಟ್ ಇಡಲ್ಲ, ದೈವಿ ಗುಣ ಧಾರಣೆ ಮಾಡ್ಕೊಳಲ್ಲ, ಮುರುಳಿನೂ ಸರಿಯಾಗಿ ಓದಲ್ಲ. ಕರೆಕ್ಟ್ ಟೈಮಿಗೆ ಬರ್ಬೇಕು ತಾನೆ ಮುರುಳಿ ಕೇಳೋದಕ್ಕೆ. ಬಂದ್ಮೇಲೆ ಕರೆಕ್ಟ್ ಆಗಿ ಕೇಳ್ಬೇಕು ತಾನೆ. ಕ್ಲಾಸ್ ಯಾವಾಗ ಟೈಮ್ ಆಗತ್ತೆ, 2-3 ಜನ ಕುತ್ಕೊಂಡಿರ್ತೀರ ಅಷ್ಟೇ. ಆಮೇಲೆ ನಿಧಾನ ಬರ್ತೀರಿ. ಕೆಲವರು ಬಂದವರು ತೂಕಡಿಸ್ತಾ ಇರ್ತಾರೆ, ಏನ್ ಪ್ರಯೋಜನ ಅಲ್ವಾ. ಬಾಬಾ ಇದ್ರೆ ಮುರುಳಿ ಸರಿಯಾಗಿ ಕೇಳ್ಬೇಕು, ದೈವಿ ಗುಣ ಧಾರಣೆ ಮಾಡ್ಕೋಬೇಕು, ಮತ್ತೆ ಚಾರ್ಟ್ ಇಡ್ಬೇಕು. ಚಾರ್ಟ್ ಇಡ್ಲೇಬೇಕು. ಬರೀ ನಾವು ಚೆಕ್ ಮಾಡ್ಕೊಳ್ಳೋದಲ್ಲ, ಲಿಖಿತ ರೂಪದಲ್ಲಿ ರೈಟಿಂಗ್ ನಲ್ಲಿ ಚಾರ್ಟ್ ಇಡ್ಬೇಕು. 2 ಚಾರ್ಟ್, ಯೋಗದ ಚಾರ್ಟ್ ಮತ್ತೆ ಇನ್ನೊಂದು ಯಾವ ಚಾರ್ಟ್, ದೈವಿ ಗುಣಗಳ ಚಾರ್ಟ್ ಅಥವಾ ಪುರುಷಾರ್ಥದ ಚಾರ್ಟ್. ಟೈಮ್ ಟೇಬಲ್ ಬೆಳಗಿಂದ ಹಿಡ್ಕೊಂಡು ರಾತ್ರಿ ತನಕ ನಾವೇನೇನ್ ಬಾಬಾ ಅವರ ಶ್ರೀಮತ ನಡೆದ್ವಿ ಬಿಟ್ವಿ ಅದ್ರದ್ದು ಚಾರ್ಟ್ ಇಡ್ಬೇಕು. 3 ಪಾಯಿಂಟಿನ ಬಗ್ಗೆ ಬಾಬಾ ವಿಶೇಷ. ಇಷ್ಟ ಮಾಡದೇ ಇದ್ರೆ ವಿಶ್ವದ ಮಾಲೀಕನೇ ಆಗಲ್ಲ ನೀವು ಅಂತ ಹೇಳ್ತಾರೆ ಬಾಬಾ ಅವ್ರಿಗೆ ಆಕರ್ಷಣೆನೂ ಆಗಲ್ಲ. ನಾವು ಇದು 3 ಮಾಡಿದ್ರೆ ಬಾಬಾ ಅವ್ರಿಗೆ ಆಕರ್ಷಣೆ ಆಗ್ತದೆ. ಪ್ರತಿದಿನ ರೆಗ್ಯುಲರ್ ಮತ್ತು ಪಂಕ್ಚುಯಲ್ ಮುರುಳಿ ಕೇಳಲಿಕ್ಕೆ ಬರ್ಬೇಕು. 7 ಗಂಟೆ ಬಾಬಾ ಮುರುಳಿ ಸ್ಟಾರ್ಟ್ ಮಾಡ್ತಾರೆ, 7 ಗಂಟೆಗೆ ಇಲ್ಲಿ ಇರ್ಬೇಕು. ಹಂಗ್ ನೋಡಿದ್ರೆ ಮಿನಿಮಮ್ 15 ನಿಮಿಷ ಮೊದಲು ಯೋಗ ಮಾಡ್ಬೇಕು. 2 ಕ್ಲಾಸ್ ಇರುತ್ತೆ ದಿನಾಲು, ಬೆಳಿಗ್ಗೆ 6 ರಿಂದ 7 ಯೋಗ, 7 ರಿಂದ 8 ಕ್ಲಾಸ್ ಮುರುಳಿ ಕ್ಲಾಸ್ ಅಲ್ವಾ. ಇರೋ 1 ಗಂಟೆ ಅಂತೂ ಬರೋದೇ ಇಲ್ಲ ಯೋಗಕ್ಕೆ. 2ನೇ ಕ್ಲಾಸ್ ಅಲ್ಲಿ ಅರ್ಧದಿಂದ ಬರ್ತೀರಿ. ಬಾಬಾ ಆಕರ್ಷಣೆ ಆಗ್ತಾರ ನಿಮ್ಗೆ? ಇಲ್ಲ ತಾನೆ. ಯಾರು ರೆಗ್ಯುಲರ್ ಪಂಕ್ಚುಯಲ್ ಓದ್ತಾರೆ ಮತ್ತು ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಡುತ್ತಾರೆ ಮತ್ತು ಯಾರು ಚಾರ್ಟ್ ಇಡ್ತಾರೆ. ನೋಡಿ 3 ಪಾಯಿಂಟ್ ಹೇಳಿದ್ರು ಬಾಬಾ. ಪೋತಾ ಮೇಲ್ ಸದೈವ ವಹಿ ರಖೆಂಗೆ. ನೋಡಿ ಯಾರು ಚಾರ್ಟ್ ಇಡ್ತಾರಂತೆ, ಚಾರ್ಟ್ ಯಾರಿಡ್ತಾರೆ, ಜೋ ಊಂಚ್ ಬನ್ನೆ ವಾಲೆ ಹೋಂಗೆ. ಚಾರ್ಟ್ ಕೊಟ್ಟು ನೋಡಿದ್ವಿ, ಚಾರ್ಟ್ ಹಿಂಗ್ ಬರಿಬೇಕಂತ ಹೇಳಿ ನೋಡಿದ್ವಿ, ಪ್ರತಿ ತಿಂಗಳು ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ವಿ. 1-2-3 ಜನ ಮಾತ್ರ ಬಿಡದೆ ಚಾರ್ಟ್ ಚೆಕ್ ಮಾಡಿಸ್ತಾರೆ, ಇನ್ ಬಿಟ್ರೆ ಇನ್ ಯಾರು ಚೆಕ್ ಮಾಡ್ಸಲ್ಲ. ನೋಡ್ರಿ ಬಾಬಾ ಹೇಳಿದ್ ಬರ್ಕೊಳ್ರಿ ಇದನ್ನ ಡಬಲ್ ಅಂಡರ್ಲೈನ್ ನಲ್ಲಿ. ಪೋತಾ ಮೇಲೆ ಯಾರು ದಿನಾ ಇಡುತ್ತಾರೋ ಅವರು ಮಾತ್ರ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ತಾರೆ. ಬಹಳ ದೊಡ್ಡ ಪುರುಷಾರ್ಥ ಇದು. ಹೇಗೆ ಯೋಗ ಅದು ಇದು ಇಂಪಾರ್ಟೆಂಟ್, ಪೋತಾ ಮೇಲೆ ಚಾರ್ಟ್ ಬರೆಯೋದು ಕೂಡ ಇಂಪಾರ್ಟೆಂಟ್. ಬಾಬಾ ಒಂದ್ ಮುರಳಿಲಿ ಹೇಳಿದ್ದಾರೆ, ನೀವು ಚಾರ್ಟ್ ಅಲ್ಲಿ ಸರಿ ಬರೀತಿರೋ, ತಪ್ಪು ಬರೀತಿರೋ, ಕರೆಕ್ಟಾ ಬರೀತಿರೋ, ರಾಂಗ್ ಬರೀತಾರೋ ಅದು ನೆಕ್ಸ್ಟ್. ಆದ್ರೆ ಬಾಬಾ ಶ್ರೀಮತ ಏನು, ಪ್ರತಿದಿನ ಚಾರ್ಟ್ ಬರೀಬೇಕು. ಬರೆದ್ರೆ ಅದಕ್ಕೂ ಮಾರ್ಕ್ಸ್ ಇದೆ.
ನೀವು ತಪ್ಪು ಸರಿ ಬರ್ದಿರೋದು ನೆಕ್ಸ್ಟ್. ಆದ್ರೆ ಬರ್ದ್ರೆ ಅಲ್ಲ ಚೆಕ್ ಮಾಡ್ಕೊತೀರಿ ತಾನೆ ನೀವು. ಅದ್ರಲ್ಲಿ ಸುಳ್ಳು ಬರ್ದಿರ್ಬೋದು, ಅದ್ರ ಒಳಗಡೆ ಚೆಕಿಂಗ್ ಅಂತೂ ನಡೆಯುತ್ತೆ ತಾನೆ. ನೀವು ಹೊರಗಡೆ ತೋರಿಸ್ಲಿಕ್ಕೆ ಅಕ್ಕಂದ್ರಿಗೆ ಅಥವಾ ಏನ್ ಅನ್ಕೋತಾರೋ ಅಂತ ಅದ್ರಲ್ಲಿ ಸುಳ್ಳು ಬರ್ದಿರ್ಬೋದು, ಚೆಕಿಂಗ್ ನಡೀತದಲ್ಲ ಒಳಗಡೆ. ನೀವು ಸುಮ್ನೆ ಚಾರ್ಟ್ ಇಟ್ರು ಅದಕ್ಕೆ ಮಾರ್ಕ್ಸ್ ಕೊಟ್ಬಿಡ್ತಾರೆ ಪಾಪ. ಯಾರು ಚಾರ್ಟ್ ಬರೀತಾರೆ ಅವರು ಮಾತ್ರ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ತಾರೆ. ಬರೀರಿ ಇವತ್ತಿಂದ. ನಹಿ ತೋ ಸಿರ್ಫ್ ಶೋ ಕರೆಂಗೆ. ಇಷ್ಟು ಮಾಡ್ಲಿಲ್ಲ ಅಂದ್ರೆ ಅವ್ರು ಬರೀ ಶೋ ಮಾಡ್ಲಿಕ್ಕಷ್ಟೇ ಬಾಬಾವ್ರ ಮಕ್ಕಳು ಅಂತಿದ್ದಾರೆ ಪಾಪ. ಹೇಳ್ರಿ ಯಾವ್ಯಾವ ಲಕ್ಷಣ ಇರ್ಬೇಕು ಬಾಬಾವ್ರ ಮಕ್ಕಳಿಗೆ? ರೆಗ್ಯುಲರ್, ಪಂಕ್ಚುಯಲ್, ಮುರಳಿ ಅದು ಫಸ್ಟ್ ಅಲ್ವಾ. ನೆಕ್ಸ್ಟ್ ದೈವಿ ಗುಣಗಳ ಧಾರಣೆ, ಮೂರನೇದ್ದು ಪೋತಾ ಮೇಲೆ ಅಲ್ವಾ. ಇವು ಮೂರ್ ಇರ್ಬೇಕು. ಇಲ್ಲ ಅಂದ್ರೆ ಅವ್ರು ಬರೀ ಯಾರಂತೆ ಶೋ ಅಷ್ಟೇ, ಸುಮ್ನೆ ಏನಂತಾರ ಅದಕ್ಕೆ ಅಲಂಕಾರ, ಅಲಂಕಾರಕ್ಕೆ ಇಟ್ಟಿರ್ತಾರೆ ಸ್ವಲ್ಪ ಸಮಯ ಅಷ್ಟೇ ಅಲ್ವಾ. 10-20 ರೋಜ್ ಕೆ ಬಾದ್ ಲಿಖನಾ ಛೋಡ್ ದೇಂಗೆ. ಬಾಬಾ ಹೇಳಿರ್ತಾರ ಅವಾಗ ಒಂದ್ 15-20 ದಿನ ಇಡ್ತೀರಿ, ಆಮೇಲೆ ಏನ್ ಮಾಡ್ಬಿಡ್ತೀರಿ? ಬಿಟ್ಟು ಬಿಡ್ತೀರಿ. ಹಾಗಲ್ಲ, ಒಂದು ದಿನಾನು ಏನ್ ಮಾಡ್ಬಾರ್ದು? ಚಾರ್ಟ್ ಬರೆಯೋದನ್ನ ಬಿಡಬಾರ್ದು ಅಂತಾರೆ ಬಾಬಾ. ಅಕಸ್ಮಾತ್ ನಿಮ್ ಹತ್ರ ಇಲ್ಲ ಅಂದ್ರೆ ಹೇಳ್ರಿ, ಚಾರ್ಟ್ ಬುಕ್ ಇದೆ, ಇವತ್ತೇ ತಗೊಂಡೋಗ್ರಿ, ಇವತ್ತಿಂದ ಸ್ಟಾರ್ಟ್ ಮಾಡ್ರಿ. ಪ್ರತಿ ತಿಂಗಳು ಅದನ್ನ ಚೆಕ್ ಮಾಡಿಸ್ರಿ. ಅದು ಶ್ರೀಮಂತ ಇದೆ, ಬರೆಯೋದು ಪ್ರತಿ ತಿಂಗಳು ಚೆಕ್ ಮಾಡಿಸ್ಬೇಕು. ಯಹಾ ಪರೀಕ್ಷಾಯೇ ಆದಿ ಹೇ ಸಬ್ ಗುಪ್ತ. ನೋಡಿ, ಇದು ಪರೀಕ್ಷೆಗಳು ನಡೀತಾ ಇರುತ್ತೆ. ಇದು ಪರೀಕ್ಷೆ ಅಂತ ನಿಮ್ಗೆ ಗೊತ್ತೇ ಆಗಲ್ಲ, ಆದ್ರೆ ಆ ಪರೀಕ್ಷೆ ಹೆಂಗಿರುತ್ತೆ? ಗುಪ್ತವಾಗಿ ಇರ್ತದೆ. ಹರ್ ಏಕ್ ಕಿ ಕ್ವಾಲಿಫಿಕೇಶನ್ ಕೋ ಬಾಪ ಜಾನ್ತೆ ಹೈ. ಪ್ರತಿಯೊಬ್ಬರ ಕ್ವಾಲಿಫಿಕೇಶನ್, ಪ್ರತಿಯೊಬ್ಬರ ಗುಣ ಲಕ್ಷಣಗಳು, ಪ್ರತಿಯೊಬ್ಬರ ಪುರುಷಾರ್ಥ ಬಾಬಾರವ್ರಿಗೆ ಗೊತ್ತಿದೆ. ಹಾಗಾದ್ರೆ ಬಾಬಾರ್ ಗೊತ್ತಿದೆ ಅಲ್ಲ, ಚಾರ್ಟ್ ಯಾಕಿಡೋದು ಅನ್ಬಾರ್ದು. ಬಾಬಾ ನಮ್ಮ ಹತ್ರ ಏನು ಮಾಡಿಸ್ತಾರದು ಯಾರಿಗಾಗಿ? ನಮಗಾಗಿ. ಚಾರ್ಟ್ ಇಡ್ರಿ ಅಂದ್ರೆ ನಮಗ್ ನಾವು ಚೆಕಿಂಗ್ ಮಾಡ್ಕೋತೇವೆ. ಸೇವೆ ಮಾಡ್ರಿ, ಬಾಬನ್ ಸೇವೆ ಅಂತ ಹೇಳ್ತಾರೆ. ಬಾಬನ್ ಸೇವೆ ಅಂದ್ರೆ ನಿಮ್ಗೆ ಬಾಬನ್ ಸೇವೆ, ನಿಮ್ ಸೇವೆ ನೀವು ಮಾಡ್ಕೊಳ್ರಿ ಅನ್ನಲ್ಲ ಬಾಬಾ. ತನ್ನ ಹೆಸರು, ಆದ್ರೆ ಅದರಿಂದ ಲಾಭ ಯಾರಿಗೆ? ನಮ್ಗೆ. ಬಾಬಾ ಏನ್ ಹೇಳ್ತಾರೆ ಎಲ್ಲ ನಮಗೆ. ನಾವು ಧನ ದಾನ ಮಾಡಿದ್ರದು ನಮ್ಗೇನೆ, ನಾವು ತನು ದಾನ ಮಾಡಿದ್ರೆ ಬಾಬರಿಂದ ನಮ್ಗೆ ಸಿಗುತ್ತು. ಮನಸ್ಸಿನಿಂದ ಮನಸ ಸೇವೆ ಮಾಡಿದ್ರೆ ನಮ್ಗೆ ಮನಸ್ಸಿಗೆ ಲಾಭ ಆಗತ್ತೆ. ನಮ್ಮ ಲಾಭಕ್ಕೋಸ್ಕರನೇ ಬಾಬಾ ಎಲ್ಲಾ ಮಾಡ್ತಾರೆ. ಇಲ್ಲಿ ಪರೀಕ್ಷೆಗಳು ಗುಪ್ತವಾಗಿ ನಡೀತಾ ಇರುತ್ತೆ. ಬಾಬಾ ಹೇಳ್ತಾ ಇದ್ರೆ ಬಾಬಾ ಅವ್ರಿಗೆ ಎಲ್ಲರ ಬಗ್ಗೆಯೂ ಗೊತ್ತಿದೆ. ಬಾಬಾ ಕಕೇನ ಫಟ್ ಸೆ ಮಾನ್ ಲಿಯಾ ತೋ ಕಹೆಂಗೆ. ಬಾಬಾ ಹೇಳಿದನ್ನ ಯಾರು ತತ್ಕ್ಷಣ ಮಾಡುತ್ತಾರೋ ಅವರು ಆಜ್ಞಾಕಾರಿ, ಫರ್ಮಾನ್ ಬರ್ದಾರಿ, ಆಜ್ಞಾ ಪರಿಪಾಲನೆಯನ್ನ ಮಾಡುವಂತವ್ರು ಆಗಿದ್ದಾರೆ ಅಂತಿದ್ದಾರೆ ಬಾಬಾ. ಇವತ್ತು ಹೇಳಿದ್ದನ್ನ ಇವತ್ತೇ ಮಾಡ್ಬೇಕು. ಇವತ್ತು ಬಾಬಾ ಚಾರ್ಟ್ ಬರಿ ಅಂತಂದ್ರು ಇವತ್ತಿಂದ. ಅಕಸ್ಮಾತ್ ಮಾಯೆಗೆ ವಶ ಆಗಿ ಚಾರ್ಟ್ ಬರ್ದಿಲ್ಲ ಅಂದ್ರೆ ಇವತ್ತಿಂದ ಇಡ್ಬೇಕು. ಬರೀ 10 ದಿನ 20 ದಿನ ಇಟ್ಟು ಆಮೇಲೆ ಸುಸ್ತಾಗಿ ಬಿಟ್ಟು ಬಿಡೋದಲ್ಲ. ಯಾರು ತಕ್ಷಣ ಮಾಡ್ತಾರ ಅವರಷ್ಟೇ ಯಾರು ಆಜ್ಞಾ ಪರಿಪಾಲಕರು, ಬಾಬರ ಆಜ್ಞೆಯನ್ನ ಗೌರವಿಸುವವರು ಅಂತ ಅರ್ಥ ಆಗತ್ತೆ. ಬಾಬಾ ಟೆಸ್ಟ್ ತಗೊಳ್ತಾರೆ, ಮಾಡ್ತೀರಾ? ಇದು ಟೆಸ್ಟೇ. ದಿನ ಚಾರ್ಟ್ ಇಡೋದು ಇದು ಗುಪ್ತ ಹೇಳಿದ್ರಲ್ಲ ಬಾಬಾ. ಇದು ಟೆಸ್ಟ್ ಅಲ್ಲಿ ಪಾಸ್ ಆಗ್ತೀರಾ? ಯಾರ್ಯಾರು ಪಾಸ್ ಆಗ್ತೀರಿ? ಯಾರ್ಯಾರು ಇವತ್ತಿನ ಚಾರ್ಟ್ ಇಡ್ತೀರಿ? ಕೈ ಎತ್ತಿ. ಚಾರ್ಟ್ ಇಡ್ತಾ ಇದ್ರಿ, ಆದ್ರೆ ಚೆಕ್ ಮಾಡಿಸ್ಕೋಬೇಕು. ನೆಕ್ಸ್ಟ್ ಇದೆ ಚೆಕ್ ಮಾಡಿಸ್ಕೋಬೇಕು ಅಂತ ಅಲ್ಲ, ಬರೀ ಬರೆಯೋದಲ್ಲ, ನಿಮಿತ್ರಿಂದ ಚೆಕ್ ಮಾಡಿಸಿದ್ರೆ ಅದು ಬಾಬರ್ಗೆ ತಲುಪುತ್ತೆ. ಬಾಬಾದನ ಮುರಳಿಯಲ್ಲಿ ಹೇಳಿದ್ದಾರೆ ಅಲ್ವಾ, ಚಾರ್ಟ್ ಬರೀರಿ. ಬಾಬಾ ಕಹತೆ ಅಭಿ ಬಚ್ಚೋಂ ಕೋ ಬಹುತ್ ಕಾಮ್ ಕರ್ನಾ ಹೈ. ಇನ್ನೂ ನೀವು ಮಕ್ಕಳು ಬಹಳ ಕೆಲಸ ಮಾಡ್ಬೇಕಂತ ಹೇಳ್ತಾರೆ ಬಾಬಾ. ಕಿತನೆ ಅಚ್ಚೆ ಅಚ್ಚೆ ಬಚ್ಚೆ ಬಿ ಫಾರಕತಿ ದೇಕರ್ ಚಲೆ ಜಾತೆ. ಎಷ್ಟು ಒಳ್ಳೊಳ್ಳೆ ಮಕ್ಕಳುನು ಏನ್ ಮಾಡ್ಬಿಟ್ರು? ಬಾಬಾ ಅವ್ರಿಗೆ ಡೈವರ್ಸ್ ಕೊಟ್ಟು ಹೋದ್ರು. ನೋಡಿ ಹೆಂಗ್ ಪರೀಕ್ಷೆ ನಡೀತವ್ರದ್ದು, ಫೇಲ್ ಆಗಿ ಹೋಗ್ಬಿಟ್ರು. ಗೊತ್ತಾಗ್ಲೇ ಇಲ್ಲ ನಾನು ಮಾಯ ಚಕ್ರದಲ್ಲಿ ಸಿಕ್ಕೊಂಡಿದ್ದೀನಿ ಅಂತ. ಬಾಬಾ ಇದ್ರಿ ಕಬ್ಬಿ ಕಿಸ್ಕೋ ಫಾರಕತಿ ವಾ ಡೈವರ್ಸ್ ನಹಿ ದೇಂಗೆ. ಯಹ ತೋ ಡ್ರಾಮಾ ಅನುಸಾರ ಆಯಾ ಹಿ ಹೇ ಬಡಾ ಕಾಂಟ್ರಾಕ್ಟ್ ಉಠಾನೆ. ಶಿವ ಬಾಬಾ ಹೇಳ್ತಿದ್ದಾರೆ, ಮಕ್ಳೇ ನಾನು ಎಂದು ಯಾರಿಗೂ ಡೈವರ್ಸ್
ಕೊಡೋದಿಲ್ಲ, ತಾವೇ ತಗೊಂಡ್ಬಿಡ್ತಾರೆ. ಶಿವಬಾಬಾ ಹೇಳ್ತಾರೆ, ನಾನೇನ್ ಬಾಬಾ ಕೈ ಬಿಟ್ಬಿಟ್ರು ಇಲ್ಲ, ಬಾಬಾ ಎಂದೂ ಕೈ ಬಿಡಲ್ಲ. ಮಕ್ಕಳು ಬಿಟ್ರೆ ಬಿಡಬಹುದು, ಆದ್ರೆ ಬಾಬಾ ಎಂದೂ ನಮ್ಗೆ ಡೈವರ್ಸ್ ಕೊಡಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ನಾಟಕದ ಅನುಸಾರವಾಗಿ ಬಾಬಾ ಬಂದಿರೋದೇ ಯಾಕೆ? ದೊಡ್ಡ ಕಾಂಟ್ರಾಕ್ಟ್ ತಗೊಂಡ್ ಬಂದಿದ್ದಾರೆ ಬಾಬಾ. ಎಲ್ಲರನ್ನು ಪಾವನ ಮಾಡ್ಬೇಕು ಅನ್ನೋಂತ ದೊಡ್ಡ ಕಾಂಟ್ರಾಕ್ಟ್ ತಗೊಂಡವರು. ಕೈ ಬಿಟ್ರೆ ಅದಕ್ಕೆ ಎಂದೂ ಬಾಬಾ ಕೈ ಬಿಡಲ್ಲ. ಅಷ್ಟ್ ದೊಡ್ಡ ಉದ್ದೇಶವನ್ನ ಇಟ್ಕೊಂಡವ್ರು ಯಾರನ್ನಾದ್ರೂ ಡೈವರ್ಸ್ ಕೊಡ್ತಾರ? ಕೈ ಬಿಡ್ತಾರ? ಮೈ ಸಬ್ಸೆ ಬಡಾ ಕಾಂಟ್ರಾಕ್ಟರ್ ಹೂಂ. ಬಾಬಾ ಏನ್ ಹೇಳ್ತಾರೆ, ನಾನು ಎಲ್ಲರಿಗಿಂತ ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ದೇನೆ. ಸಬ್ಕೋ ಗುಲ್ ಗುಲ್ ಬನಾಕರ್ ವಾಪಿಸ್ ಲೇ ಜಾऊंगा. ಎಲ್ಲರನ್ನು ಹೂವನ್ನಾಗಿ ಮಾಡಿ ನಾನು ವಾಪಸ್ಸು ಕರ್ಕೊಂಡು ಹೋಗ್ತೇನೆ ಅಂತಾರೆ ಬಾಬಾ. तुम बच्चे जानते हो पतितों को पावन बनाने वाला ಕಾಂಟ್ರಾಕ್ಟರ್ ಏಕ್ ಹಿ ಹೈ. ನಿಮ್ಗೆ ಗೊತ್ತಿದೆ, ಪತಿತರನ್ನಾಗಿ ಪಾವನ ಮಾಡುವಂತ ಕಾಂಟ್ರಾಕ್ಟರ್ ಒಬ್ಬರೇ ಇದ್ದಾರೆ. ವೆರೈಟಿ ಕಾಂಟ್ರಾಕ್ಟ್ ಇರುತ್ತೆ ಜಗತ್ತಲ್ಲಿ ಅಲ್ವಾ. ಈಗ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲ್ಸಕ್ಕೆ ತಗೋತಾರೆ. ಆ ರೋಡ್ ಮಾಡೋದಕ್ಕೆ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಬಿಲ್ಡಿಂಗ್ ಕಟ್ಟೋದಕ್ಕೆ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಬೇರೆ ಬೇರೆ ವೆರೈಟಿ ಕೆಲಸ ಮಾಡುವಂತ ಕಾಂಟ್ರಾಕ್ಟರ್ಸ್ ಇರ್ತಾರೆ. ಬಾಬಾನು ಏನಾಗಿದ್ದಾರೆ, ಇಡೀ ಜಗತ್ತಿನ ಪತಿತ ಆತ್ಮಗಳನ್ನೆಲ್ಲ ಪಾವನ ಮಾಡುವಂತ ಕಾಂಟ್ರಾಕ್ಟರ್. ಯಾರವರು? ಜಗತ್ತಲ್ಲಿ ಯಾರು ಇಲ್ಲ, ಅದು ಒಬ್ಬ ತಂದೆಯ ಕೆಲ್ಸ ಆಗಿದೆ. ಹಾಗಾಗಿ ಬಾಬಾ ಹೇಳ್ತಾರೆ, ನಾನು ಒಬ್ಬನೇ ದೊಡ್ಡ ಕಾಂಟ್ರಾಕ್ಟರ್. ವ ತುಮಾರ ಸಾಮ್ನೆ ಬೈತೆ. ಅಷ್ಟು ದೊಡ್ಡ ಕಾಂಟ್ರಾಕ್ಟರ್ ಎಲ್ಲಿ ಕೂತಿದ್ದಾರೆ ಈಗ? ನಮ್ಮ ಎದುರಿಗೆ. ಕೊಯ್ ಕೋ ಕಿತನಾ ನಿಶ್ಚಯ ಹೈ. ಬಾಬಾ ಹೇಳ್ತಾರೆ, ಕೆಲವರಿಗೆ ಎಷ್ಟು ನಿಶ್ಚಯ ಇದೆ ಇವರು ಕಾಂಟ್ರಾಕ್ಟರ್ ಅಂತ. ಇನ್ನು ಕೆಲವರಿಗೆ ಬಿಲ್ಕುಲ್ ನಿಶ್ಚಯನೇ ಇಲ್ಲ. ಆಜ್ ಯಹಾ ಹೈ ಕಲ್ ಚಲೆ ಜಾಯಂಗೆ, ಚಲನ್ ಏಸಿ ಹೈ. ಕೆಲವ್ರಿಗಂತೂ ನಾನು ಯಾರ ಎದುರುಗಡೆ ಕುತ್ಕೊಂಡಿದ್ದೇನೆ, ನನಗೆ ಯಾರು ಹೇಳ್ತಿದ್ದಾರೆ ಅಂತಾನೂ ಗೊತ್ತಿಲ್ಲ. ಇವತ್ತು ಕೂತಿದ್ದಾರೆ, ನಾಳೆ ಅಂತವ್ರು ಇರೋದೇ ಇಲ್ಲ. ಅವ್ರ ನಡತೆನೆ ಆಗಿದೆ. ಅಂದರ್ ಜರೂರ್ ಖಾಯಂಗೆ, ಅವ್ರ ಒಳಗಡೆ ಅಂತೂ ಅವಶ್ಯವಾಗಿ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ನಾನು ಬಾಬಾರವ್ರ ಜೊತೆಗಿದ್ದು ಏನ್ ಮಾಡ್ದಂಗಾಯ್ತು? ಬಾಬಾರ ಮಗು ಆಗಿ ನಾನು ಏನ್ ಮಾಡ್ದಂಗಾಯ್ತು? ಸರ್ವಿಸ್ ಕುಚ್ ನೈ ಕರ್ತೆ ತೋ ಮಿಲೇಗಾ ಕ್ಯಾ. ಸೇವೆನೇ ಏನೋ ಮಾಡದೇ ಇದ್ರೆ ಏನ್ ಸಿಗತ್ತೆ? ಸೇವೆನೇ ಏನೋ ಮಾಡದೇ ಇದ್ರೆ ಏನ್ ಸಿಗತ್ತೆ? ಯೋಗನೇ ಮಾಡದೇ ಇದ್ರೆ ಏನ್ ಸಿಗತ್ತೆ? ಧಾರಣೆ ಮಾಡ್ಕೊಳ್ದೇ ಇದ್ರೆ ಏನ್ ಸಿಗತ್ತೆ? ರೋಟಿ ಪಕಾನ, ಸಬ್ಜಿ ಬನಾನ ಯಾ ತೋ ಪಹಲೆ ಭಿ ಕರ್ತೆ ಥೆ. ಅಲ್ವಾ? ರೊಟ್ಟಿ ಮಾಡೋದು, ಪಲ್ಯ ಮಾಡೋದು ಇದನ್ನ ಮೊದ್ಲು ಮಾಡ್ತಿದ್ರಿ. ಈಗ ಬಾಬಾ ಸಿಕ್ ಮೇಲೂ ಬರೀ ಅದನ್ನೇ ಮನೆದಷ್ಟೇ ಒಂದ್ 3-4 ಜನರಿಗೆ ರೊಟ್ಟಿ ಪಲ್ಯ ಮಾಡ್ಕೊಂಡ್ ತಿಂದ್ರೆ ಏನ್ ಬರುತ್ತೆ? ಅದೂ ಮಾಡ್ಬೇಕು. ಅದ್ರ ಜೊತೆಯಲ್ಲಿ ನೀನ್ ಹೇಳಿದ್ರಲ್ಲ ಬಾಬಾ, ಗಂಧ ತೇದಿದ್ರೆ ಮಾತ್ರ ತಿಲಕ, ಪರಿಶ್ರಮ ಪಟ್ರೆ ಮಾತ್ರ ಪ್ರಾಪ್ತಿ. ನಿಮ್ಮ ಗಂಧನ ನೀವೇ ತೇಬೇಕು, ನಿಮ್ಮ ಪದವಿಗೆ ನೀವೇ ಪರಿಶ್ರಮ ಪಡ್ಬೇಕು. ಇಲ್ಲ ಬರೀ ರೊಟ್ಟಿ ಪಲ್ಯ ಮಾಡಿ ತಿನ್ನಿಸ್ದೆ, ನಾನು ತಿಂದೆ ಮುಗೀತವ ತಿಂದಿನ ಒಂದಿನ ಒನ್ ಟೈಮ್ ಮುರಳಿ ಕೇಳ್ದೆ ಮುಗೀತ್ ಪುರುಷಾರ್ಥ ಅಲ್ಲ. ಕಷ್ಟ ಪಡ್ಬೇಕು, ಪರಿಶ್ರಮ ಪಡ್ಬೇಕು, ಯೋಗ ಮಾಡ್ಬೇಕು, ಸೇವೆ ಮಾಡ್ಬೇಕು, ಧಾರಣೆ ಮಾಡ್ಕೋಬೇಕು. ನೈ ಬಾತ್ ಕ್ಯಾ ಹೇ? ಹೊಸದೇನ್ ಮಾಡಿದ್ರಿ? ಬಾಬಾ ಸಿಗೋ ಮೊದ್ಲು ಅದನ್ನೇ ಮಾಡಿದ್ರಿ, ಇವಾಗ್ಲೂ ಅದನ್ನೇ ಮಾಡಿದ್ರೆ. ಸರ್ವಿಸ್ ಕಾ ಸಬೂತ್ ದೇನಾ ಹೈ. ಸೇವೆ ಮಾಡಿ, ಬಾಬಾ ನಾನು ಇಷ್ಟು ಸೇವೆ ಮಾಡ್ದೆ ಅಂತ ಸಾಕ್ಷಿ ತೋರಿಸ್ರಿ. ನಿನ್ನೆ ಗುರುವಾರದ ಮುರಳಿಲಿ ಇತ್ತಲ್ಲ, ಒಬ್ಬೊಬ್ಬ ಅಣ್ಣಂದ್ರು ಪಾಂಡವ್ರು ಎಷ್ಟ್ ಜನರನ್ನ ತಯಾರು ಮಾಡ್ಬೇಕಂತ ಹೇಳಿದ್ರು ಬಾಬಾ ನಿನ್ನೆ? 2-3 ಜನರನ್ನ ನಿಮ್ ಹಂಗೆ ತಯಾರು ಮಾಡಿ ತೋರಿಸ್ರಿ. ಸಬೂತ್ ದೇನಾ ಹೈ. ಇಂಥವ್ರನ್ನ ತಯಾರು ಮಾಡ್ದೆ, ಬಾಬರವ್ರಿಗೆ ಸಾಕ್ಷಿ ಕೊಡ್ರಿ ಅದರದ್ದು. ಇತನೇ ಕೋ ರಾಸ್ತಾ ಬತಾಯ. ಹೇಳ್ರಿ ಬಾಬರಿಗೆ, ಬಾಬಾ ಇಷ್ಟ ಜನರಿಗೆ ನಾನು ದಾರಿ ತೋರಿಸಿದ್ದೀನಿ, ಇಷ್ಟ ಜನರಿಗೆ ಜ್ಞಾನ ಕೊಟ್ಟೆ. ಸಬೂತ್ ಕೊಡ್ರಿ, ಪ್ರಮಾಣ ಕೊಡ್ರಿ. ಬರೀ ರೊಟ್ಟಿ ಪಲ್ಯ ಮಾಡೋದು ತಿನ್ನೋದು ಇದೆ ಕಾಮನ್ ವಿಚಾರ. ಹೊಟ್ಟೆ ಇದೆ ಅಂದ್ಮೇಲೆ ಅದು ಕೇಳಲ್ಲ, ರೊಟ್ಟಿ ಪಲ್ಯ ತಿನ್ಸುತ್ತದು ಎಲ್ಲರೂ ಮಾಡೋದು ಅಲ್ವಾ. ಹಿಂಗ್ ಕೆಲ್ಸ ಆಯ್ತು, ಹಿಂಗಿತ್ತು, ರೊಟ್ಟಿ ಮಾಡ್ದೆ, ಪಲ್ಯ ಮಾಡ್ದೆ, ಇಡ್ಲಿ ಮಾಡ್ದೆ, ದೋಸೆ ಮಾಡ್ದೆ. ಯಾರು ಮಾಡಲ್ಲ? ಎಲ್ಲರೂ ಮಾಡ್ತಾರ, ಎಲ್ಲರೂ ತಿಂತಾರ. ಅದು ಪುರುಷಾರ್ಥ ಅಲ್ಲ ಅಲ್ವಾ. ಅದನ್ನ ಬಿಟ್ಟು ಉಳಿದಿದ್ದು ಏನ್ ಮಾಡ್ತಿರಲ್ಲ, ಶರೀರ ನಿರ್ವಹಣೆ ಬಿಟ್ಟು ಇನ್ನು ಉಳಿದಿದ್ದು ಅಂದ್ರೆ ಅದನ್ನ ಮಾಡಬಾರ್ದಲ್ಲ. ಅದ್ರ ಜೊತೆಯಲ್ಲಿ ಸೇವೆ ಮಾಡಿ ಸಾಕ್ಷಿ ಕೊಡಿ. ಯ ಡ್ರಾಮಾ ಬಡಾ ವಂಡರ್ಫುಲ್ ಬನಾ ಹುವಾ ಹೈ. ಈ ನಾಟಕ ಸುಮ್ಮನೆ ರಚನೆ ಆಗಿಲ್ಲ, ಬಹಳ ಅದ್ಭುತವಾಗಿ ಇದು ರಚನೆ ಆಗಿದೆ. ಜೋ ಕುಚ್ ಹೋತಾ ಹೈ ತುಮ್ ಪ್ರಾಕ್ಟಿಕಲ್ ದೇಖ್ ರಹೇ ಹೋ.
शास्त्रों में तो श्री कृष्ण के चरित्र लिख दिए, लेकिन चरित्र है एक बाप के. ಶ್ರೀಕೃಷ್ಣ ಚರಿತ್ರೆ ಶಾಸ್ತ್ರಗಳಲ್ಲಿದೆ, ಆದ್ರೆ ಚರಿತ್ರೆ ಕೇವಲ ಒಬ್ಬ ತಂದೆಯದು ಮಾತ್ರ ಇದೆ. ವಹಿ ಸಬ್ಕೋ ಸದ್ಗತಿ ಕರ್ತೆ, ಅವ್ರು ಮಾತ್ರ ಎಲ್ಲರ ಸದ್ಗತಿ ಮಾಡ್ತಾರೆ. ಇವರಂತ ಚರಿತ್ರೆ ಯಾರದ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಚರಿತ್ರ ತೋ ಕೋಯಿ ಅಚ್ಚಾ ಹೋನಾ ಚಾಹಿಯೆ, ಬಾಕಿ ಭಗಾನ ಕರ್ನ ಯಾ ಕೋಯಿ ಚರಿತ್ರ ನಹಿ ಹೈ. ಪಾಪ ಶ್ರೀಕೃಷ್ಣನ್ ಚರಿತ್ರೆ ಅಂತ ಬರೆದ್ರು, ಅದ್ರಲ್ಲಿ ಬರ್ದಿದ್ದೇನೋ ಕೃಷ್ಣ ಕದ್ದ, ಅದನ್ ಮಾಡ್ದ, ಓಡಿಸ್ಕೊಂಡು ಹೋದ, ಇದಕ್ಕೂ ಒಂದ್ ಚರಿತ್ರೆ ಅಂತಾರ ಕೇಳ್ತಾರೆ ಬಾಬಾ. ಸರ್ವರ ಸದ್ಗತಿ ಮಾಡೋರು ಒಬ್ಬ ತಂದೆ ಆಗಿದ್ದಾರೆ. ಅವರು ಕಲ್ಪ ಕಲ್ಪ ಬಂದು ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ. ನೋಡಿ, ಭಕ್ತಿ ಮಾರ್ಗದಲ್ಲ ಅಂತದಕ್ಕೂ ಹೌದು ಹೌದು ಬಹಳ ಚೆನ್ನಾಗಿದೆ ಅಂತ ಕಥೆ ಕೇಳ್ಕೊಂಬಂದ್ರು. ಹಂಗೆ ಯಾಕೆ ಇವನ್ ಬರೆದ್ರು ಅಂತ ಪ್ರಶ್ನೆ ಕೂಡ ಅಲ್ಲಿ ಮಾಡೋದಿಲ್ಲ ಅಲ್ವಾ. ರಾಮನ ಕಥೆನೂ ಹೇಳ್ತಾರೆ, ನಾವು ನಮಗ ಅನ್ಸೋದಿಲ್ಲ ಇದೆಂತ ಕಥೆ ಅಲ್ಲ ಅಂತ. ಯಾಕೆ ನಾವು ಪರಂಪರೆಯಿಂದ ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿರುತ್ತೆ, ತಂದೆ ತಾಯಿ ಎಲ್ಲರೂ ಒಪ್ಕೊಂಡ್ ಬಂದಿರ್ತೀವಿ. ಬೇರೆಯವರು ಆ ಕಥೆ ಕೇಳಿದ್ರು, ಅಯ್ಯೋ ಇವ್ರ ಶಾಸ್ತ್ರ ಹೆಂಗಿದೆಪ್ಪ ಅನ್ಸುತ್ತೆ. ರಾಮನ ಕತೆ, ರಾಮನಿಗೆ ದೇವ್ರಂತಾರ, ಅವ್ನು ನೋಡಿದ್ರೆ ಹೆಂಗ್ ಬರ್ದ್ಬಿಟ್ಟಿದಾರೆ, ಎಷ್ಟು ಕ್ರೂರಿ ಅವನು ಅಂತ ಹೇಳ್ತಾರೆ. ಬೇರೆ ಧರ್ಮದವ್ರಿಗೆ ಅನ್ಸುತ್ತದ ಅಂತ ಕತೆಗೆಲ್ಲ ನಾವೇನ್ ಹೇಳ್ತಾ ಬಂದ್ವಿ, ಸರಿ 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 ಹೌದೌದು ಬಹಳ ಕರೆಕ್ಟ್, ಸತ್ಯ ಸತ್ಯ ಸತ್ಯ. ಕೃಷ್ಣನ್ ಕೇಳಿದ್ರು, ಕತೆ ಕೇಳಿದ್ರು, ಸತ್ಯ ಸತ್ಯ ಸತ್ಯ. ಆದ್ರೆ ಅದ್ರೊಳಗಡೆ ಇರುವಂತ ರಹಸ್ಯ ನಮಗೆ ಗೊತ್ತೇ ಆಗ್ಲಿಲ್ಲ. ಕೇಳಿದ ಕತೆಗೆಲ್ಲ ಹಾ ಹಾ ಅಂತ ಹೇಳ್ಕೊಂಡ್ ಬಂದ್ಬಿಟ್ರು. ಆದ್ರೆ ಸರ್ವರ ಸದ್ಗತಿ ಮಾಡೋರು ಒಬ್ಬ ತಂದೆ ಆಗಿದ್ದಾರೆ. ಕಲ್ಪ ಕಲ್ಪ ಬಂದು ಸ್ವರ್ಗದ ಸ್ಥಾಪನೆಯನ್ನ ಶುಭಾಬ ಮಾಡ್ತಾರೆ. ಲಾಖೋ ವರ್ಷಕ್ಕೆ ಕೋಯಿ ಬಾತಿ ನಹಿ, ಲಕ್ಷಾಂತರ ವರ್ಷದ ಮಾತೆ ಇಲ್ಲ ಈ ಕಲ್ಪಕ್ಕೆ. ತೋ ಬಚ್ಚೋಂ ಕೋ ಛೀ ಆದತೆ ಛೋಡ್ನಿ ಚಾಯಿ, ಮಕ್ಕಳಿಗೇನ್ ಛೀ ಅಭ್ಯಾಸ ಇದೆಲ್ಲ ಅವನ್ನೆಲ್ಲ ಏನ್ ಮಾಡ್ಬೇಕು, ಬಿಡಬೇಕು. ನಮ್ಮಲ್ಲಿ ಏನು ಛೀ ಕೆಟ್ಟ ಅಭ್ಯಾಸಗಳಿರ್ತವೆ ಅಲ್ವಾ, ಅದನ್ನ ಬಾಬಾ ಇವತ್ತು ಹೇಳಿಲ್ಲ ಅಂತ ಅಭ್ಯಾಸ ಎಲ್ಲ ಬಿಟ್ಟು ಬಿಡಿ. ನೈತು ಕ್ಯಾಪದ ಮೇಲೆ ಈಗ ಲೌಕಿಕದಲ್ಲಿ ಇರುತ್ತಲ್ಲ, ಸ್ಮೋಕ್ ಮಾಡೋದು, ಡ್ರಿಂಕ್ ಮಾಡೋದು, ಇದು ಇನ್ನೂ ಅನೇಕ ದುರಭ್ಯಾಸ ಇರ್ಬೋದು. ಜೂಜ್ ಆಡೋದು, ಹಣ ಕಟ್ಟಿ ಬೆಟ್ಟಿಂಗ್, ಅದು ಕೂಡ ಜೂಜೆ. ಬಾಬಾನ ಮಕ್ಕಳಲ್ಲಿ ಇದೆಯಾ ಆ ತರದ್ದು ಬೆಟ್ಟಿಂಗ್? ನಾವು ಅವ್ರ ಆಟ ಗೆದ್ರೆ ಇಷ್ಟು ಹಣ ಎಲ್ಲ ಆಡ್ತಾರಲ್ಲ, ಅಂತದೆಲ್ಲ ದುರಭ್ಯಾಸ ಇರಬಾರ್ದು. ಹಣ ಕಟ್ಟಿ ಆಡೋದು, ಸಣ್ಣ ಸಣ್ಣ ಮಕ್ಕಳುನು. ಮೊನ್ನೆ ಒಬ್ಬ ತಾಯಿ ಹೇಳ್ತಿದ್ರು ನೋಡ್ರಿ, ಹಣ ಕಟ್ಟು ಅದೇನೋ ಆಡ್ತಾರಂತೆ, ಗೋಲಿನೋ ಏನೋ ಆಡ್ತಾರಂತೆ. ಸಣ್ಣ ಮಗು, ಬಾಬನ ಮಗು ತಾಯಿ ಮಗನ್ ಕಂಪ್ಲೇಂಟ್ ಹೇಳ್ತಿದ್ರು, ಏನೋ ಹಳ್ಳಿಯಲ್ಲಿ ಆಟ ಆಡ್ತಾರಂತ, ಹಣ ಕಟ್ಟಿ ಸಣ್ಣ ಮಕ್ಕಳಿಂದಲೇ ಶುರು ಬೆಟ್ಸ್ ಕಟ್ಟೋದು. ₹1 ₹2 ಅದೇ ದೊಡ್ಡದಾಗ್ತಿತ್ತಾನೆ ಮುಂದೆ. ಅದು ಮೋಸದ ಹಣ, ಪಾಪದ ಹಣ. ಆಟದಲ್ಲಿ ಸೋತು ಹಣ ಕೊಡೋರು ಎಷ್ಟು ನೊಂದುಕೊಂಡು ಕೊಟ್ಟಿರ್ತಾರೆ. ಆ ಹಣ ಎಂದೂ ಉದ್ಧಾರ ಮಾಡೋದೇ ಇಲ್ಲ. ಬೆಟ್ಟಿಂಗಿನ ಹಣ ಯಾರಾದ್ರೂ ತಗೊಂಡ್ರೆ ಅದು ಅವರನ್ನ ಬಹಳಷ್ಟು ಪಾಪಿಗಳನ್ನಾಗಿ ಮಾಡುತ್ತೆ. ಇತ್ತೀಚೆಗೆ ಚಿತ್ರದುರ್ಗದ ಕಡೆಗೆ ಒಬ್ಬ ಮಾತೆ, ಸಣ್ಣ ವಯಸ್ಸಿನ ಮಾತೆ, ಇನ್ನು ಮದುವೆ ಆಗಿ 1-2 ತಿಂಗಳಾಗಿತ್ತೇನೋ. ಆ ತಾಯಿ, ಅವ್ರ ಪತಿ ಇಂಜಿನಿಯರು, ಅವನು ಹಿಂಗೆ ಮೊನ್ನೆ ಯಾವ್ದೋ ಕ್ರಿಕೆಟ್ ನಡೀತಾ ಇದೆಯೋ ಮುಗಿತೋ ಗೊತ್ತಿಲ್ಲ, ಅದ್ರಲ್ಲಿ ಬೆಟ್ಟಿಂಗ್ ಕಟ್ಟಿ 59 ಲಕ್ಷ ಕಳ್ಕೊಂಡಿದ್ದಾನಂತ. 58 59. ಅವಳು ಸುಸೈಡ್ ಮಾಡ್ಕೊಂಡು ಸತ್ತೋದ್ಲು. ಅಲ್ವಾ, ಎಷ್ಟು ಪಾಪ ಅವನಿಗೆ ಅಲ್ವಾ. ಆ ಹಣ ಕಳ್ಕೊಂಡ ಅವನು ಎಷ್ಟು ನೊಂದುಕೊಂಡ್ರು ಮನೇಲಿ ತಂದೆ ತಾಯಿಗಳಿಗೆ. ಅವಳು ತಂದೆ ತಾಯಿ, ಆ ಇಂಜಿನಿಯರ್ ತಂದೆ ತಾಯಿಗಳು, ಅವ್ರ ಸಂಬಂಧಿಕರು ಎಲ್ಲರೂ ಎಷ್ಟು ನೊಂದುಕೊಂಡ್ರು. ಅವನ್ ಹಣ ತಗೊಂಡವನು ಸುಖವಾಗಿರ್ತಾನ ಅವನು? ಎಷ್ಟು ಪಾಪ ಕಟ್ಕೊಂಡ ಅಲ್ವಾ. ಬಲೆ ಅವ್ರು ಸಾಯ್ಲಿಕ್ಕಿಲ್ಲ, ನೊಂದ್ಕೋತಾರೆ ತಾನೆ. ಕೆಲವ್ರು ಬೆಟ್ಟಿಂಗ್ ಇಂದ ಹಣ ಕಳ್ಕೊಳ್ತಾರಲ್ಲ, ₹10 ಕಳ್ಕೊಂಡಿರ್ಬೋದು, ₹1000 ಕಳ್ಕೊಂಡಿರ್ಬೋದು. ಎಷ್ಟು ನೋವಾಗತ್ತೆ ಅವ್ರಿಗೆ. ಆ ನೋವು ಯಾರಿಗೆ ತಟ್ಟತ್ತೆ? ಪಾಪ ಯಾರಿಗೆ ತಟ್ಟತ್ತೆ? ಹಣ ತಗೊಂಡವ್ರಿಗೆ ಅಲ್ವಾ. ಅದಕ್ಕೆ ಅಂತದನ್ನ ಏನೇ ದುರಭ್ಯಾಸ ಇರ್ಬೋದು, ಇತ್ತೀಚೆಗೆ ಅದು ಬಾಳ ಆಗಿದೆ ಅಲ್ವಾ. ಇಲ್ಲ ತಾನೆ ಅಂತದ್ದು ಇದ್ರೆ ಏನ್ ಮಾಡ್ರಿ, ಬಿಟ್ಟು ಬಿಡಿ. ಸ್ಮೋಕ್ ಮಾಡೋದು, ಡ್ರಿಂಕ್ ಮಾಡೋದು, ಆಟ ಆಡೋದು, ಇವೆಲ್ಲ ಇಸ್ಪಿಟ್ಟು, ಅದು ಇದು ಜೂಜ್ ಆಡೋದು ಬಿಟ್ಟು ಬಿಡಿ. ಏನ್ ಪದವಿ ಪಡ್ಕೋತೀರಿ ಅವನ್ನೆಲ್ಲ ಆಟ ಆಡಿದ್ರೆ? ಅವೆಲ್ಲ ದುರಭ್ಯಾಸದಿಂದ. ಮಾಶಕ್ ಬಿ ಗುಣದೇಕ್ ಆಶಿಕ್ ಹೋಂಗೆನಾ ಪ್ರಿಯತಮ. ಯಾರಿಗ ಆಕರ್ಷಣೆ ಆಗ್ತಾರೆ?
ಯಾವುದೇ ಅವಗುಣ ಇರಬಾರ್ದು. ಗುಣ ನೋಡಿ ವಿವಾಹ ಆಗ್ತಾರೆ ತಾನೆ, ಹಾಗೆ ಬಾಬಾ ಕೂಡ ನಮ್ಮ ಗುಣ ನೋಡಿ ಏನ್ ಮಾಡ್ತಾರೆ, ನಮಗೆ ಸಕಾಶ್ ಕೊಡ್ತಾರೆ, ಆಕರ್ಷಣೆ ಆಗ್ತಾರೆ ಬಾಬಾ. आशिक उन पर होगा जो उनकी सर्विस करते होंगे ಅಲ್ವಾ. ಯಾರ ಸೇವೆ ಮಾಡ್ತಾರೋ ಅವ್ರ ಸೇವೆ ಮಾಡ್ತಾರೋ ಅವ್ರ ಬಾಬರ್ಗೆ ಆಕರ್ಷಣೆ ಮಾಡ್ತಾರೆ. ಯಾರು ಸೇವೆ ಮಾಡಲ್ಲ ಅವ್ರ ಏನ್ ಪದವಿ ಪಡ್ಕೋತಾರೆ, ಕಡಿಮೆ ಪದವಿ ಪಡ್ಕೋತಾರೆ. ಈ ಎಲ್ಲಾ ಮಾತು ಬಹಳ ತಿಳ್ಕೊಳ್ಳುವಂತದ್ದಾಗಿದೆ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ನೀವು ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಿ, ನಿಮ್ಮಂತ ಭಾಗ್ಯಶಾಲಿಗಳು ಬೇರೆ ಯಾರು ಇಲ್ಲ. बल स्वर्ग में तुम आएंगे जाएंगे परंतु प्रारब्ध ऊंची बनानी चाहिए. ಸ್ವರ್ಗದಲ್ಲಿನೋ ನೀವು ಬರ್ತೀರಿ, ಆದ್ರೆ ಪ್ರಾರಬ್ಧ ಶ್ರೇಷ್ಠ ಪಡೆದುಕೊಳ್ತೀರಿ. ಕಲ್ಪ ಕಲ್ಪಾಂತರಕ್ಕೆ ಬಾತ್, ಇದು ಕಲ್ಪ ಕಲ್ಪದ ಮಾತಾಗಿದೆ. ಪೊಸಿಷನ್ ಕಡಿಮೆ ಆಗ್ಬಿಡುತ್ತೆ. ಖುಷ್ ನಹಿ ಹೋನಾ ಖುಷ್ ನೈ ಹೋನಾ ಚಾಹಿಯೆ ಕಿ ಜೋ ಮಿಲಾವ ಅಚ್ಚ. ಏನ್ ಪದಿ, ಏನೋ ಒಂದ್ ಸ್ವರ್ಗದಲ್ಲಿ ಬಂದ್ರ ಆಯ್ತು ಅನ್ಬಾರ್ದು. ಪುರುಷಾರ್ಥ ಬಹಳ ಚೆನ್ನಾಗಿ ಮಾಡ್ಬೇಕು, ಸೇವೆ ಮಾಡಿ ಸಬೂತನ ಪ್ರಮಾಣ ತೋರಿಸ್ಬೇಕು. ಎಷ್ಟು ಜನರನ್ನ ನಾನು ನನ್ನ ಸಮಾನ ಮಾಡಿದೆ, ಎಷ್ಟು ಜನರನ್ನ ಪ್ರಜೆಗಳನ್ನಾಗಿ ಮಾಡಿದೆ. बाप टीचर सबको तदबीर कराते हैं परंतु किसकी तकदीर में होना सबसे बड़ा आशीर्वाद तो यह है. ಎಲ್ಲಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದ್ರಲ್ಲಿದೆ? ಬಾಬಾ ಎಲ್ಲರಿಗಿಂತ ಬಾಬಾ ಅವರ ಆಶೀರ್ವಾದ ಅಂದ್ರೆ ಯಾವುದು? ದೊಡ್ಡ ಆಶೀರ್ವಾದ ಅಂದ್ರೆ ಯಾವುದು? ಬಾಬಾ ತನ್ನ ಶಾಂತಿ ಧಾಮ ಬಿಟ್ಟು ಪತಿತ ಜಗತ್ತಿನಲ್ಲಿ ಪತಿತ ಶರೀರದಲ್ಲಿ ಬಂದಿರೋದೇ ದೊಡ್ಡ ಆಶೀರ್ವಾದ. ಇದೇ ಆಶೀರ್ವಾದ ಅಂದ್ರೆ. ಇಲ್ಲ ಅಂದ್ರೆ ರಚನೆಯ ಜ್ಞಾನವನ್ನ ನಮ್ಗೆ ಯಾರು ಕೊಡ್ಬೇಕಿತ್ತು? बाबा यह भी किसकी बुद्धि में नहीं बैठता कि सत्य में रामराज्य और कलियुग में रावण राज्य. ಇದು ಯಾರ ಬುದ್ಧಿಯಲ್ಲೂ ಇಲ್ಲ. ಸತ್ಯುಗದಲ್ಲಿ ರಾಮರಾಜ್ಯ ಇರುತ್ತೆ, ಕಲಿಯುಗದಲ್ಲಿ ರಾವಣ ರಾಜ್ಯ. ರಾಮರಾಜ್ಯದಲ್ಲಿ ರಾಮರಾಜ್ಯ ಮೇ ಏಕ್ ಹಿ ರಾಜ್ಯ ಥಾ, ರಾವಣ ರಾಜ್ಯ ಮೇ ರಾಮ ರಾಜ್ಯದಲ್ಲಿ ಒಂದೇ ರಾಜ್ಯ ಇರುತ್ತೆ, ರಾವಣ ರಾಜ್ಯದಲ್ಲಿ ಅನೇಕ ರಾಜ್ಯಗಳಿದ್ದಾವೆ. ಆದ್ರಿಂದ ನಾವು ಮಕ್ಕಳಿಗೆ ಬಾಬಾ ಕೇಳ್ತಾರೆ, ಮಕ್ಕಳೇ ನೀವು ನರಕವಾಸಿ ಇದ್ದೀರೋ ಸ್ವರ್ಗವಾಸಿ ಇದ್ದೀರೋ? ಆದ್ರೆ ಮನುಷ್ಯರಿಗೆ ಇದು ಗೊತ್ತೇ ಇಲ್ಲ ನಾವು ಎಲ್ಲಿದ್ದೇವೆ ಅಂತ. ಬಾಬಾ ಹೇಳ್ತಾರೆ, ಇದೇನಾಗಿದೆ? ಮುಳ್ಳಿನ ಕಾಡಾಗಿದೆ, ಅದು ಹೂವಿನ ತೋಟ. ಈಗ ಫಾಲೋ ಫಾದರ್ ಮದರ್ ಮತ್ತು ಅನನ್ಯ ಮಕ್ಕಳು ಏನಿದ್ದೀರಿ, ಅವರೇ ಶ್ರೇಷ್ಠ ಪದವಿನ ಪಡ್ಕೊಳ್ತೀರಿ. ಬಾಬಾ ಮಕ್ಕಳಿಗೆ ಬಹಳಷ್ಟು ತಿಳಿಸ್ಕೊಡ್ತಾರೆ. ಪರಂತು ಕೋಯಿ ಸಮಜ್ನೆ ವಾಲೆ ಸಮझे, ತಿಳ್ಕೊಳ್ಳೋರು ತಿಳಿದುಕೊಳ್ತಾರೆ. ಕೋಯಿ ತ ಸುನ್ಕರ್ ಅಚ್ಚಿ ತರ ವಿಚಾರ ಸಾಗರ್ ಮಂಥನ್ ಕರ್ತೆ ಹೇ. ಕೆಲವರು ಕೇಳಿ ಬಹಳ ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡ್ತಾರೆ. ಕೊಯ್ತು ಸುನಾ ಅನ್ಸುನಾ ಕರ್ದೈತೆ. ಕೆಲವರಂತೂ ಬಾಬಾ ಹೇಳಿದ್ದನ್ನ ಕೇಳ್ತಾರೆ, ಕೇಳಿದ್ರು ಕೇಳ್ದಂಗೆ ಮುರುಳಿ ಕೇಳಿ ಎದ್ದು ಹೋಗ್ಬಿಡ್ತಾರೆ, ಏನು ಪಾಲನೆ ಮಾಡಲ್ಲ. ಜಹಾ ತಹಾ ಲಿಖಾ ಪಡಾ ಹೇ ಶು ಬಾಬಾ ಯಾದ್ ಹೇ ತೋ ವರ್ಷ ಬಿ ಜರೂರ್ ಯಾದ್ ಆಯೇಗಾ. ಅಲ್ಲಲ್ಲಿ ಬರೀಲಾಗಿದೆ ಅಥವಾ ಬರ್ದಿರ್ಬೇಕು, ಶಿವಬಾಬಾ ಯಾದೆ, ಶಿವಬಾಬಾ ನೆನ್ಪಿದ್ದಾರ. ಬಾಬಾ ನೆನ್ಪಿದ್ರೆ ಆಸ್ತಿ ಕೂಡ ನೆನ್ಪಿರುತ್ತೆ. ದೈವಿ ಗುಣ ಹೋಂಗೆ ತೋ ದೇವತಾ ಬನೆಂಗೆ. ದೈವಿ ಗುಣ ಇದ್ರೆ ದೇವತೆಗಳಾಗ್ತೀರಾ. ಅಗರ್ ಕ್ರೋಧ ಹೋಗ ಅಸುರಿ ಅವಗುಣ ಹೋಂಗೆ ತೋ, ಒಂದ್ ವೇಳೆ ಕ್ರೋಧ ಇದ್ರೆ ಅಸುರಿ ಅವಗುಣ ಇದ್ರೆ ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವಹಾ ಕೊಯಿ ಭೂತ್ ಹೋತಾ ನಹಿ, ಅಲ್ಲಿ ಯಾವ ಭೂತ ಇರೋದಿಲ್ಲ. ಎಲ್ಲಿ? ಸತ್ಯುಗದ. ರಾವಣನೇ ಇಲ್ಲ ಅಂದ್ರೆ ರಾವಣನ ಭೂತ ಎಲ್ಲಿಂದ ಬರ್ಬೇಕು? ದೇಹಾಭಿಮಾನ, ಕಾಮ, ಕ್ರೋಧ ಇವೆಲ್ಲ ದೊಡ್ಡ ಭೂತಗಳು. ಇದನ್ನ ತೆಗೆದು ಹಾಕ್ಲಿಕ್ಕೆ ಒಂದೇ ಒಂದು ಉಪಾಯ, ಯಾವುದು? ತಂದೆಯ ನೆನಪು. ಬಾಬಾರವರ ನೆನಪಿನಿಂದಲೇ ಎಲ್ಲ ಭೂತಗಳು ಓಡಿ ಹೋಗ್ಬಿಡುತ್ತೆ. ಅಚ್ಚ. बाबा रात्रि क्लास अನ್ನು ಕೂಡ ಮಾಡಿದರೆ. बहुत बच्चों की दिल होती है हम भी औरों को आप समान बनाने की सर्विस करें, अपने प्रजा बनावे जैसे और हमारे भाई सर्विस करते हम भी करें. माताएं ಜಾಸ್ತಿ है, कलश भी माताओं पर रखा गया है. ಬಹಳ ಜನರಿಗೆ ಸೇವೆ ಆಸಕ್ತಿ ಇರುತ್ತೆ, ನಾವು ಪ್ರಜೆಗಳನ್ನಾಗಿ ಮಾಡ್ಬೇಕು. ಈ ಅಣ್ಣ ಹೋಗ್ತಾರೆ ಸೇವೆ ಮಾಡ್ಲಿಕ್ಕೆ, ನಾನು ಹೋಗ್ಬೇಕು ಅಂತ. ಮಾತೆಯರು ಜಾಸ್ತಿ ಜನ ಇದ್ದೀರಿ ಅಲ್ವಾ? ಮಾತೆಯರ ಮೇಲೆ ಬಾಬಾ ಜ್ಞಾನದ ಕಳಶವನ್ನ ಕೊಟ್ಟಿದ್ದಾರೆ. ಬಾಕಿ ಅದು ಪ್ರವೃತ್ತಿ ಮಾರ್ಗ ದೋನೋ ಚಾಯಿ, ಇಬ್ರು ಬೇಕು ತಾನೆ. ಬಾಬಾ ಪೂछते कितने बच्चे हैं,
देखते ही ठीक जवाब देते हैं. ಬಾಬಾ ಪ್ರಶ್ನೆ ಕೇಳ್ತಾರಂತೆ, ಎಷ್ಟ್ ಜನ ಮಕ್ಕಳು ನಿಮ್ಗೆ ಅಂತ. ಎಷ್ಟ್ ಜನ ಮಕ್ಕಳು? ಆ ನಿಮ್ಗೆ ಎಷ್ಟ್ ಜನ ಮಕ್ಕಳು? ಆ 3 ಜನ ಅಂತಾನೆ. ಬಾಬಾ ನೋಡ್ತಾರಂತೆ, ಎಷ್ಟು ಏನ್ ಉತ್ತರ ಕೊಡ್ತಾರ ನೋಡೋಣ. ಪಾಂಚ್ ತೋ ಅಪನೆ ಹೇ ಏಕ್ ಹೇ ಶಿವ ಬಾಬಾ. ಬಾಬನ್ ಕಾಲದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಬಾಳ ಜನ ಮಕ್ಳು ಇರ್ತಿದ್ರು ತಾನೆ. ನೋಡ್ರಿ, ಒಬ್ರು ಹೇಳಿದ್ರಂತೆ 5 ಜನ ಮಕ್ಳು ನನಗೆ, ಒಬ್ರು ಶಿವ್ ಬಾಬಾ. ಕೈ ತೋ ಕಾನೆ ಮಾತ್ರ ಹಿ ಕಹತೆ. ಕೆಲವ್ರು ಬರೀ ಹೇಳ್ಲಿಕ್ಕಷ್ಟೇ ಹೇಳ್ತಾರೆ, ಆದ್ರೆ ಅನುಭವ ಮಾಡೋದಿಲ್ಲ. ಬಾಬಾ ಮಗ ಅಂದ್ಮೇಲೆ ಅದ್ರಂಗೆ ನಡ್ಕೋಬೇಕು ತಾನೆ. ಮಕ್ಳಿಗೆ ಏನ್ ಕೊಡ್ತಿರವೆಲ್ಲ ಬಾಬಾವ್ರಿಗೂ ಕೊಡ್ಬೇಕಲ್ವಾ. ಕೈ ಸಚ್ ಮುಚ್ ಬನಾತೆ ಹೇ. ಕೆಲವ್ರು ನಿಜವಾಗಿಯೂ ಬಾಬಾವ್ರನ್ನ ವಾರಸುದಾರನನ್ನಾಗಿ ಮಾಡಿಕೊಳ್ತಾರೆ. जो वारिस बनाते व विजय माला में पिरोए जाएंगे. ಯಾರು ವಾರಸುದಾರನಾಗಿ ಮಾಡ್ಕೊಳ್ತಾರೋ ಅವರು ಬಾಬಾರವರ ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡ್ತಾರೆ. जो सच सच वारिस बनाते व खुद भी वारिस बनते हैं. ಯಾರು ನಿಜವಾಗಿಯೂ ಬಾಬಾರವ್ರನ್ನ ವಾರಸುದಾರನನ್ನಾಗಿ ಮಾಡ್ಕೊಳ್ತಾರೋ ಅವ್ರು ನಿಜವಾಗಿ ಏನಾಗ್ತಾರಂತೆ, ಬಾಬಾರವ್ರಿಗೆ ವಾರಸುದಾರರಾಗುತ್ತಾರೆ. ಸತ್ಯ ಹೃದಯದಿಂದ ಬಾಬಾರವ್ರನ್ನ ರಾಜಿ ಮಾಡಬೇಕು, ಪ್ರಸನ್ನ ಮಾಡಬೇಕು. ಇನ್ನುಳಿದಂತೆ ಬಾಬಾ ಹೇಳ್ತಾರೆ, ಸವಿ ಕಹನೆ ಮಾತ್ರ ಹಿ ಕಹತೆ. इस समय पारलौकिक बाबा ही जो सभी को वर्षा देते हैं, इसलिए याद भी उनको करना है. ಪಾರಲೌಕಿಕ ತಂದೆನೆ ಎಲ್ಲರಿಗೂ ಆಸ್ತಿ ಕೊಡ್ತಾರೆ, ಹಾಗಾಗಿ ನಾವು ನೆನಪು ಅವರನ್ನೇ ಮಾಡ್ಬೇಕು. ಅವರಿಂದ ನಾವು 21 ಜನ್ಮಗಳ ಆಸ್ತಿಯನ್ನ ಪಡೆದುಕೊಳ್ತೇವೆ. ಬುದ್ಧಿಯಲ್ಲಿ ಜ್ಞಾನ ಇದೆ, ಯತೋ ಸಭಿ ರಹನೆಗೆ ನಹಿ ಹೈ. ಏನ್ ಜ್ಞಾನ ಇದೆ? ಈ ಜಗತ್ನಲ್ಲಿ ಯಾವುದೂನು ಏನು ಇರಲ್ಲ. ಈ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಬಾಬಾ ಪ್ರತಿಯೊಬ್ಬರ ಸ್ಥಿತಿಯನ್ನ ನೋಡ್ತಾರೆ. ಸಚ್ ಸಚ್ ವಾರಿಸ್ ಬನಾಯ. ಸತ್ಯವಾಗಿಯೂ ನನ್ನನ್ನ ಇವರು ಮಗ ಅಂತ ಹೇಳಿ ತಿಳಿದು ವಾರಸುದಾರನಾಗಿ ಮಾಡ್ಕೊಂಡಿದ್ದಾರ. ಮಾಡಿಕೊಳ್ಳುವಂತ ವಾರಸುದಾರನಾಗಿ ಮಾಡ್ಕೊಳ್ಳುವಂತ ವಿಚಾರ ಇದೆಯಾ ಅಂತ ನೋಡ್ತಾರೆ ಬಾಬಾ. ವಾರಿಸ್ ಮಾಡಿಕೊಳ್ಳುವುದರ ಅರ್ಥವನ್ನ ಬಾಬಾ ತಿಳಿಸ್ಕೊಡ್ತಾರೆ. ಬಹುತ್ ಹೇ ಜೋ ಸಮಜ್ತೆ ಹುಯೇ ಭಿ ಬನಾ ನೈ ಸಕ್ತೆ, ಕ್ಯೋಂಕಿ ಕೆಲವರು ವಾರಸುದಾರ ಬಾಬಾ ಅಂತ ಹೇಳ್ತಾರೆ, ಆದ್ರೆ ಆಸ್ತಿ ಕೊಡೋದಿಲ್ಲ ಬಾಬಾರವ್ರಿಗೆ. ಅಂದ್ರೆ ಯಾಕೆ ಕೊಡಲ್ಲ? ಕ್ಯೋಂಕಿ ಮಾಯಾಗೆ ವಶ ಹೇ, ಅವರು ಮಾಯೆಗೆ ವಶರಾಗಿದ್ದಾರೆ. ಈ ಸಮಯ ಯಾತೋ ಈಶ್ವರಕ್ಕೆ ವಶ ಯಾ ಇಬ್ಬರ ವಶದಲ್ಲಿ ಇರ್ತಾರೆ. ಒಂದು ಈಶ್ವರನಿಗೆ ವಶ, ಇಲ್ಲ ಮಾಯೆಗೆ ವಶ ಆಗಿರ್ತಾರೆ. ಈಶ್ವರಕ್ಕೆ ವಶ ಜೋ ಹೋಂಗೆ ವಹ, ಯಾರು ಈಶ್ವರನಿಗೆ ವಶ ಆಗಿರ್ತಾರ ಅವರು ಈಶ್ವರನಿಂದ ಆಸ್ತಿಯನ್ನ ತೆಗೆದುಕೊಳ್ತಾರೆ. ಮಾಲಾ 8 ಕಿ ಬಿ ಹೋತಿ ಹೇ. ಮಾಲೆ 8ರದ್ದು ಇರುತ್ತೆ, 108ರದ್ದು ಕೂಡ ಇರುತ್ತೆ. 8 ತೋ ಜರೂರ್ ಕಮಾಲ್ ಕರ್ತೆ ಹೋಂಗೆ. 8 ಜನ ಅವ್ರೇನ್ ಮಾಡಿರ್ತಾರೆ, ಪುರುಷಾರ್ಥದಲ್ಲಿ ಕಮಾಲ್ ಮಾಡಿರ್ತಾರೆ. ಸಚ್ ಮುಚ್ ವಾರಿಸ್ ಬನಾಕರ್ ಹಿ ಛೋಡ್ತೆ ಹೋಂಗೆ. ಸತ್ಯವಾಗಿನೂ ಆಸ್ತಿ ಕೊಟ್ಟೇ ಕೊಡ್ತಾರೆ. ಭಲ್ ವಾರಿಸ್ भी बनाते हैं, वर्षा तो लेते ही हैं, फिर भी ऐसे ऊंचे वारिस बनाने वालों वारिस बनाकर ही छोड़ते होंगे. भल वारिस भी बनाते, वर्षा तो लेते ही हैं, फिर भी ऐसे ऊंच वारिस बनाने वालों के कर्म भी ऐसे ऊंच होंगे. ಯಾರು ಬಾಬಾವ್ರನ್ನ ವಾರಸುದಾರನಾಗಿ ಮಾಡ್ಕೊಳ್ತಾರೋ ಅವರ ಕರ್ಮ ಕೂಡ ಶ್ರೇಷ್ಠ ಇರುತ್ತೆ. ಯಾವುದೇ ವಿಕರ್ಮ ಅವರು ಮಾಡೋದಿಲ್ಲ. ವಿಕಾರ ಜೋ ಬಿ ಹೇ ಸಭಿ ವಿಕರ್ಮ. ಯಾವುದೆಲ್ಲ ವಿಕಾರದಕ್ಕೆ ವಶ ಆಗಿರ್ತಾರೋ ಅದೆಲ್ಲವೂ ವಿಕಾರಕ್ಕೆ ವಶ ಆಗಿ ಮಾಡುವಂತ ಕರ್ಮ ಎಲ್ಲವೂ ಏನಾಗಿರುತ್ತೆ, ವಿಕರ್ಮನೇ ಆಗಿರ್ತದ. ಕಾಮ ಇರ್ಬೋದು, ಲೋಭ, ಮೋಹ, ಅಹಂಕಾರ ಯಾವುದೇ ಇರ್ಬೋದು, ಅದಕ್ಕೆ ವಶ ಆಗಿ ಮಾಡುವಂತ ಪ್ರತಿ ಕರ್ಮ ಅದು ವಿಕರ್ಮ ಆಗಿರುತ್ತೆ. ಬಾಬಾವ್ರನ್ನ ಬಿಟ್ಟು ಬೇರೆಯವ್ರನ್ನ ನೆನಪು ಮಾಡೋದು ಇದು ಕೂಡ ವಿಕರ್ಮ. ಬಾಬಾ ಅಂದ್ರೇನೆ ಬಾಬಾ, ತಂದೆ ಅಂದ್ರೆ ತಂದೆ ಅಷ್ಟೇ. ಬಾಬಾ ಮುಖದಿಂದ ಹೇಳ್ತಾರೆ, ನನ್ನೊಬ್ಬನ್ನೇ ನೆನಪು ಮಾಡಿ. ಡೈರೆಕ್ಷನ್ ಸಿಕ್ಕಿದೆ ತಾನೆ ನಮ್ಗೆಲ್ಲ. ಹಾಗಾದ್ರೆ ಏಕದಮ್ ಬಾಬಾ ಅವ್ರ ನೆನಪಲ್ಲಿ ಇರ್ಬೇಕು, ಇದಕ್ಕೆ ಪರಿಶ್ರಮ ಪಡಬೇಕು. ಏಕ್ ಬಾಪ್ಕೋ ಯಾದ್ ಕರೇತು. ಒಬ್ಬ ತಂದೆ ನೆನಪು ಮಾಡಿದ್ರೆ, ಒಬ್ಬ ತಂದೆಯೇ ನೆನಪು ಮಾಡಿದ್ರೆ ಮಾಯೆ ನಿಮಗೆ ಅಷ್ಟು ತೊಂದರೆಯನ್ನ ಕೊಡೋದಿಲ್ಲ. ಅದ್ರ ಜೊತೆಗೆ ಬೇರೆ ಏನಾದ್ರೂ ಬಂಧನ ಕಟ್ಕೊಂಡ್ವಿ ಬುದ್ಧಿಯಿಂದ ಅಂದ್ರೆ ಅವಶ್ಯವಾಗಿ ಮಾಯೆ ನಮ್ಗೆ ತಂಗ ಮಾಡುತ್ತೆ, ತೊಂದರೆ ಕೊಡುತ್ತೆ. ಮಾಯೆ ಕೂಡ ಕಡಿಮೆ ಅಲ್ಲ, ಅದು ಬಹಳ ಜಬರ್ದಸ್ತ್ ಇದೆ. ಸಮಜ್ ಮೇ ಆತಾ ಹೇ ಮಾಯಾ ಬಡಾ ವಿಕರ್ಮ ಕರಾತಿ ಹೇ. ಬಡೆ ಬಡೆ ಮಹಾರಥಿಯೋ ಕೋ ಭಿ, ದೊಡ್ಡ ದೊಡ್ಡ ಮಹಾರಥಿಗಳನ್ನು ಏನ್ ಮಾಡುತ್ತೆ,
ಬೀಳಿಸಿ ಬಿಡುತ್ತೆ. ಎಲ್ಲಿ ಬೀಳಿಸುತ್ತೆ? ಪಟ್ಪರ್, ಕೆಳಗೆ ಪಾತಾಳಕ್ಕೆ, ನೆಲಕ್ಕೆ ಬೀಳಿಸ್ಬಿಡುತ್ತೆ. ದಿನ ಪ್ರತಿದಿನ ಸೇವೆ ಕೂಡ ವೃದ್ಧಿ ಆಗ್ತಾ ಇದೆ. ಗೀತಾ ಪಾಠಶಾಲೆ, ಮ್ಯೂಸಿಯಂ ದಿನ ದಿನ ಓಪನ್ ಆಗ್ತಾ ಹೋಗುತ್ತೆ. ಇಡೀ ಜಗತ್ತಿನ ಮನುಷ್ಯರು ತಂದೆಯನ್ನು ಮುಂದೆ ಒಪ್ಪಿಕೊಳ್ತಾರೆ. ಬ್ರಹ್ಮ ಬಾಬಾವನ್ನು ಒಪ್ಪಿಕೊಳ್ತಾರೆ. ಬ್ರಹ್ಮ ಬಾಬಾ ಅವರನ್ನ ಪ್ರಜಾಪಿತ ಅಂತ ಹೇಳಲಾಗತ್ತೆ. ಆತ್ಮಗಳಿಗಂತೂ ಪ್ರಜೆ ಅಂತ ಹೇಳೋದಿಲ್ಲ. ಮನುಷ್ಯ ಸೃಷ್ಟಿ ಯಾರು ರಚನೆ ಮಾಡ್ತಾರೆ? ಪ್ರಜಾಪಿತನ ಹೆಸರು ಬರುತ್ತೆ ತಾನೆ ಅದರಲ್ಲಿ. ಅವರು ಸಾಕಾರ, ಈ ತಂದೆ ನಿರಾಕಾರ. ಇವರು ಇದೆಲ್ಲ ಅನಾದಿಯಿಂದ ನಡೆಯುವಂಥದ್ದು. ಬಾಬಾ ಹೇಳ್ತಾ ಇದ್ದಾರೆ, ಇಬ್ಬರ ಹೆಸರು ಹೈಯೆಸ್ಟ್ ಆಗಿದೆ. ಇವರು ರೂಹಾನಿ ತಂದೆ ಆಗಿದ್ದಾರೆ, ಇವರು ಪ್ರಜಾಪಿತ ಆಗಿದ್ದಾರೆ. ಇಬ್ಬರೂ ಕುಳಿತು ನಾವು ಮಕ್ಕಳಿಗೆ ಓದಿಸ್ತಾರೆ. ಹಾಗಾದ್ರೆ ಎಷ್ಟು ಹೈಯೆಸ್ಟ್ ಆಗಿದ್ದಾರೆ ತಾನೆ ಇವರು. ಮಕ್ಕಳಿಗೆ ಎಷ್ಟು ನಶೆ ಇರ್ಬೇಕು, ಎಷ್ಟು ಖುಷಿ ಇರ್ಬೇಕು. ಆದ್ರೆ ಮಾಯೆ ಖುಷಿ ನಶೆಲಿ ಇರ್ಲಿಕ್ಕೆ ಬಿಡೋದಿಲ್ಲ. ऐसे स्टूडेंट अगर विचार सागर मंथन करते रहे तो सर्विस भी कर सकते हैं. ವಿಚಾರ ಸಾಗರ ಮಂಥನ ಮಾಡ್ತಾ ಇದ್ರೆ ಇಂಥ ವಿದ್ಯಾರ್ಥಿಗಳು ಸೇವೆಯನ್ನು ಕೂಡ ಮಾಡಬಹುದು. ಖುಷಿ ಇರುತ್ತೆ. ಆದ್ರೆ ಬಾಬಾ ಹೇಳ್ತಾರೆ, ಅವ್ರಿಗೆ ಇನ್ನೂ ಅಂತದ್ದು ಸ್ಥಿತಿ ಬಂದಿಲ್ಲ ಅಂದ್ರೆ ಇನ್ನೂ ಆ ಸ್ಥಿತಿ ಪಡ್ಕೊಳ್ಳಿಕ್ಕೆ ಟೈಮ್ ಇದೆ. ಕೆಲವರು ಬೇಗ ಧಾರಣೆ ಮಾಡ್ಕೊಳ್ತಾರೆ, ಕೆಲವರು ನಿಧಾನವಾಗಿ ಒಂದಿನ ಮಾಡ್ತಾರೆ. ಬಾಬರಿಗೆ ಭರವಸೆ ಇದೆ. ಜಬ್ ಕರ್ಮಾತೀತ ಅವಸ್ಥಾ ಹೋ ತಬ್ ಖುಷಿ ಬಿ ರಹ ಸಕೆ. ಯಾವಾಗ ಕರ್ಮಾತೀತ ಸ್ಥಿತಿ ಪಡ್ಕೊಳ್ತೀರ ಅವಾಗ ಖುಷಿ ಕೂಡ ಇರ್ತೀರಾ. अच्छा रूहानी बच्चों प्रति रूहानी बाप दादा का याद प्यार और गुड मॉर्निंग. ಇದು ನೈಟ್, ರಾತ್ರಿ ಹೇಳಿದ್ದು. बाबा को भी बच्चों की याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ಪ್ರತಿ ರಾತ್ರಿ ಯಾರಿಗೆ ಚಾರ್ಟ್ ಬೇಕು ಕ್ಲಾಸ್ ಮುಗಿದ್ಮೇಲೆ ನಿಲ್ರಿ, ಅವರಿಗೆ ಚಾರ್ಟ್ ಬುಕ್ ಅನ್ನ ಕೊಡ್ಲಾಗ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಪ್ರತಿದಿನ ರಾತ್ರಿ ಏನ್ ನೋಡ್ಕೋಬೇಕು? ಚಾರ್ಟ್ ನೋಡ್ಕೊಳ್ಳಿ. ಏನ್ ನೋಡ್ಕೋಬೇಕು ಅದ್ರಲ್ಲಿ? ಅತಿ ಪ್ರಿಯ ತಂದೆಯನ್ನ ಇಡೀ ದಿನದಲ್ಲಿ ಎಷ್ಟೋ ನೆನಪು ಮಾಡಿದೆ. ಕೇವಲ ಶೋ ಮಾಡಲು ಪೋತಾ ಮೇಲ್ ಇಡಬಾರದು. ಶೋಕಿ ನಾನು ಚಾರ್ಟ್ ಇಡ್ತೀನಿ, ನಾನು ಚಾರ್ಟ್ ಇಡ್ತೀನಿ ಅಂತ ತೋರಿಸ್ಲಿಕ್ಕೆ, ಯಾರಿಗೋ ತೋರಿಸ್ಲಿಕ್ಕಲ್ಲ, ನಿಮ್ಮ ಉನ್ನತಿಗಾಗಿ ಚಾರ್ಟ್ ಇಡ್ಬೇಕು. ಗುಪ್ತ ಪುರುಷಾರ್ಥ ಮಾಡಬೇಕು. ಹಂಗಂದ್ರೆ ಯಾರಿಗೂ ತೋರಿಸಬಾರ್ದು ಅಂತ ನಿಮಿತ್ರಿಗೂ ತೋರಿಸದೇ ಇರೋದಲ್ಲ. ಬಾಬಾ ಅದನ್ನು ಹೇಳಿದ್ದಾರೆ, ನಿಮಿತ್ರಿಗೆ ತೋರಿಸಿದರೆ ನನಗೆ ತಲುಪುತ್ತೆ ಅಂತ. ಗುಪ್ತ ಪುರುಷಾರ್ಥ ಮಾಡಬೇಕು. ಎರಡನೇದು, बाप जो सुनाते उस पर विचार सागर मंथन करना है. ಬಾಬಾ ಏನನ್ನ ತಿಳಿಸುತ್ತಾರೋ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು. ಸೇವೆಯ ಸಬೂತನ್ನ, ಸೇವೆಯ ಪ್ರಮಾಣವನ್ನು ತೋರಿಸಬೇಕು. ಕೇಳಿದ್ದನ್ನು, ಕೇಳಿಸಿಕೊಂಡಿದ್ದನ್ನು ಕೇಳಿಸಿಕೊಳ್ಳದ ಹಾಗೆ ಇರಬಾರದು, ಕೇಳದಂತೆ ಇರಬಾರದು. ಕೇಳಿದ್ದನ್ನು ಕೇಳದಂತೆ ಇರಬಾರದು. ಒಳಗಡೆ ಯಾವುದೇ ಅಸುರಿ ಅವಗುಣ ಇದ್ದರೆ ಅದನ್ನು ಪರಿಶೀಲಿಸಿಕೊಂಡು ತೆಗೆದು ಹಾಕಬೇಕು. ವರದಾನ. ವೈರಾಗ್ಯ ವೃತ್ತಿಯ ಮೂಲಕ, ವೈರಾಗ್ಯ ವೃತ್ತಿಯ ಮೂಲಕ ಈ ಅಸಾರ ಜಗತ್ತಿನ ಆಕರ್ಷಣೆಯಿಂದ ಮುಕ್ತರಾಗುವಂತಹ, ವೈರಾಗ್ಯ ವೃತ್ತಿಯ ಮೂಲಕ ಈ ನಿಸ್ಸಾರ ಪ್ರಪಂಚದ ಆಕರ್ಷಣೆಯಿಂದ ಮುಕ್ತರಾಗುವಂತ ಸತ್ಯ ರಾಜ ಋಷಿ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ರಾಜ ಋಷಿ ಅಂದ್ರೆ ರಾಜ್ಯದಲ್ಲಿರುತ್ತಾ ಬೇಹದ್ದಿನ ವೈರಾಗಿಗಳು. ದೇಹ ಮತ್ತು ದೇಹದ ಹಳೆಯ ಪ್ರಪಂಚದಲ್ಲಿ ಸ್ವಲ್ಪನೂ ಆಕರ್ಷಣೆ ಇಲ್ಲದೆ ಇರುವಂತವರು.
ಏಕೆಂದ್ರೆ ನಿಮ್ಗೆ ಗೊತ್ತಿದೆ ಇದು ಹಳೆ ಪ್ರಪಂಚ, ನಿಸ್ಸಾರ ಪ್ರಪಂಚ ಆಗಿದೆ. ಇದರಲ್ಲಿ ಯಾವುದೇ ಸಾರ ಇಲ್ಲ. ಈ ನಿಸ್ಸಾರ ಪ್ರಪಂಚದಲ್ಲಿ ಬ್ರಾಹ್ಮಣರ ಶ್ರೇಷ್ಠ ಜಗತ್ತು ನಮ್ಗೆ ಸಿಕ್ಕಿದೆ. ಆದ್ರಿಂದ ಈ ಜಗತ್ತಿನ ಜೊತೆಗೆ, ಈ ಹಳೆ ಜಗತ್ತಿನ ಜೊತೆಗೆ ಬೇಹದ್ದಿನ ವೈರಾಗ್ಯ ಅಂದ್ರೆ ಯಾವುದೇ ಆಕರ್ಷಣೆ ಇರಬಾರದು. ಯಾವಾಗ ಯಾವುದ್ರ ಬಗ್ಗೆನೂ ನಮ್ಗೆ ಆಕರ್ಷಣೆ ಇರುವುದಿಲ್ಲ, ಆಗ ಅವರನ್ನೇನಂತ ಹೇಳ್ಬೋದು, ರಾಜ ಋಷಿ ತಪಸ್ವಿ. ಸ್ಲೋಗನ್: ಯಾವ ಮಾತು ಮಧುರ ಮತ್ತು ಶುಭ ಭಾವನಾ ಸಂಪನ್ನವಾಗಿರುತ್ತದೆಯೋ, ಯಾವ ಮಾತು ಮಧುರ ಮತ್ತು ಶುಭ ಭಾವನೆಯಿಂದ ಸಂಪನ್ನ ಆಗಿರುತ್ತದೋ ಅದೇ ಮಾತು ಯುಕ್ತಿಯುಕ್ತ ಮಾತಾಗಿರುತ್ತದೆ. ಯುಕ್ತಿಯುಕ್ತವಾದ ಮಾತು, ಯುಕ್ತಿಯಿಂದ ಕೂಡಿದ ಮಾತು ಯಾವುದು? ಮಧುರತೆ ಇರಬೇಕು ಮತ್ತು ಆ ಮಾತಿನಲ್ಲಿ ಶುಭ ಭಾವನೆ ತುಂಬಿರ್ಬೇಕು. ಅಚ್ಚಾ, ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ?